ನಮಸ್ತೆ ಭಾರತ. PSI ಪೇಪರ್ 1 ಎಸ್ಸೆ ಟ್ರಾನ್ಸ್ಲೇಷನ್ ಪ್ರೆಸಿ ಪಾಯಿಂಟ್ ಆಫ್ ವ್ಯೂದಿಂದ ಕ್ಲಾಸಿನ ಡಿಸ್ಕಷನ್ ಮಾಡೋಣ. ಎಸ್ಸೆ ರೈಟಿಂಗ್ ಹೆಂಗಿರಬೇಕು, ಜನರಲ್ ಸ್ಟಡೀಸಿಂದ ಹೆಂಗೆ ಡಿಸ್ಕಷನ್ಸ್ಗಳನ್ನು ಪಿಕ್ ಮಾಡ್ತಾ, ಡೇಟಾ ಪಿಕ್ ಮಾಡ್ತಾ PSI ಎಸ್ಸೆ ಟ್ರಾನ್ಸ್ಲೇಷನ್ ಪ್ರೆಸಿಗೆ ಯುಟಿಲೈಸ್ ಮಾಡ್ಕೊಳ್ಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ರೈಟಿಂಗ್ ಸ್ಕಿಲ್ಸ್, ಥಿಂಕಿಂಗ್ ಸ್ಕಿಲ್ಸ್ ಎರಡನ್ನೂ ಇಂಪಾರ್ಟೆಂಟ್ಲಿ ಬೆಳೆಸ್ಕೊಳ್ತಾ ಸಾಮರ್ಥ್ಯವನ್ನು ಹೆಂಗೆ ಹೆಚ್ಚಿಗೆ ಮಾಡ್ಕೊಳ್ಳೋದು ಟುವರ್ಡ್ಸ್ ದಿ ಎಕ್ಸಾಮಿನೇಷನಿನ ರಿಕ್ವೈರ್ಮೆಂಟ್ ಏನಿದೆ, ಎಸ್ಪೆಷಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸಿನ ಪೇಪರ್ 2 ಜನರಲ್ ಸ್ಟಡೀಸ್ನಲ್ಲಿ ಏನೇನು ಟಾಪಿಕ್ಸ್ಗಳನ್ನು ನಾವು ಕವರ್ ಮಾಡ್ತೇವೆ, ಹೆಂಗದು ನಮ್ಮ ಪರ್ಸ್ಪೆಕ್ಟಿವ್ಸ್, ನಮ್ಮ ಥಿಂಕಿಂಗನ್ನು ಪೇಪರ್ 1 ಮೇಲೆ ಅದರ ಪ್ರಭಾವ ಏನಿರ್ತದೆ, ಅದರ ಇಂಪ್ಯಾಕ್ಟ್ ಏನಿರ್ತದೆ, ಎಸ್ಪೆಷಲಿ ಈ ಕಂಟೆಕ್ಸ್ಟ್ನಲ್ಲಿ ಪೇಪರ್ 2ನ ಸಬ್ಜೆಕ್ಟ್ ಮ್ಯಾಟರ್ ಜೊತೆಗೇ ಡಿಸ್ಕಷನನ್ನು ನಾನು ಸ್ಟಾರ್ಟ್ ಮಾಡ್ತೇನೆ ಟುವರ್ಡ್ಸ್ ಹೌ ಎಕ್ಸಾಕ್ಟ್ಲಿ ಇಟ್ ಹೆಲ್ಪ್ಸ್ ಟುವರ್ಡ್ಸ್ ಪೇಪರ್ 1. ನೋಡ್ರಿ, ನಾವು 10th ಗ್ರೇಡ್ವರೆಗೂ ಅಂದರೆ 10ನೇ ತರಗತಿವರೆಗೂ ಹಿಸ್ಟ್ರಿ, ಜಿಯೋಗ್ರಫಿ, ಸೋಷಿಯಾಲಜಿ, ಸಿವಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಎಲ್ಲ ಸೆಕ್ಷನ್ಸ್ ಮತ್ತು ಇತರೆ ಇಂಡಿಪೆಂಡೆಂಟ್ ಆಫ್ ದೀಸ್ ಎಡಿಷ್ನಲ್ ಟಾಪಿಕ್ಸ್ಗಳನ್ನು ಬ್ರಾಡಾಗಿ ಸೋಷಲ್ ಸೈನ್ಸಸ್ ಆ್ಯಂಡ್ ಸೈನ್ಸಸ್ನಲ್ಲಿ ಓದಿರ್ತೇವೆ. ಆದರೆ ಒಂದು ಡೇಟಾಬೇಸ್ 10th ಗ್ರೇಡ್ವರೆಗೂ ನಮ್ಮೊಳಗೆ ಒಂದು ಸಾಮಾನ್ಯ ತಿಳುವಳಿಕೆ ಈ ಸಬ್ಜೆಕ್ಟ್ಸ್ಗಳ ಬಗ್ಗೆ, ದೇಶದ ಅಥವಾ ರಾಜ್ಯದ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಅಥವಾ ದೇಶದ ಅಥವಾ ರಾಜ್ಯದ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ನಾವು ಸೆನ್ಸಿಟೈಸ್ ಆಗಿರ್ತೇವೆ. ಅರ್ಥಾತ್ ಎಲ್ಲೋ ಒಂದು ಕಡೆ ಈ ಡೇಟಾ ಎಸಿಮಿಲೇಟ್ ಆಗ್ತಾ ನಮ್ಮ ಮನಸ್ಥಿತಿಯನ್ನು ನಿರ್ಧರಿಸ್ತಾ ಇರ್ತದೆ ಆ ವಿಷಯಗಳ ಬಗ್ಗೆ. 10ನೇ ತರಗತಿವರೆಗೂ ನಾವೇನು ಸಾಮಾನ್ಯ ಅಧ್ಯಯನದ ರೂಪದೊಳಗೆ ಅದು ಗೊತ್ತಿದ್ದನೋ ನಾವೇನು ಓದಿರ್ತೇವೆ, ಏನು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇರ್ತದೆ, ಅದರಿಂದಾಗಿ ನಮ್ಮಲ್ಲಿ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗಿರ್ತದೆ. ಮುಂದೆ ಗ್ರ್ಯಾಜುಯೇಷನಿನ ನಂತರ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಎಸ್ಪೆಷಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಸನ್ನು ನಾವು ಆಪ್ಟ್ ಮಾಡ್ಕೊಂಡಾಗ, ಆಯ್ಕೆ ಮಾಡ್ಕೊಂಡಂಥ ಸಂದರ್ಭದೊಳಗೆ 10ನೇ ತರಗತಿವರೆಗೂ ಅಥವಾ +2ನಲ್ಲಿ ಅಥವಾ ಗ್ರ್ಯಾಜುಯೇಷನ್ನಲ್ಲಿ ನಮ್ಮ ಸ್ಟ್ರೆಂತ್, ನಮ್ಮ ವೀಕ್ನೆಸಸ್, ಸಬ್ಜೆಕ್ಟಿನ ಪ್ರತಿ ಏನೇನಿರ್ತದೆ, ಯಾವ ಮಟ್ಟಿಗೆ ನಮ್ಮ ಅಧ್ಯಯನ ಆಗಿರ್ತದೆ, ಡೆಫಿನೆಟ್ಲಿ ಅದರದೇ ಆದಂಥ ಇಂಪ್ಯಾಕ್ಟನ್ನು ಕೊಡ್ತದೆ. ಅಂದರೆ ಅವುಗಳ ಎಸಿಮಿಲೇಷನ್, ಅವುಗಳ ಗ್ರಹಣ ಅಥವಾ ಅವುಗಳ ಗ್ರಹಿಕೆ ನಿಮ್ಮೊಳಗೆ ಹೇಗಾಗಿದೆ, ಆ್ಯಂಡ್ ನಿಮ್ಮ +2 PUC ಪ್ಲಸ್ ನಿಮ್ಮ ಗ್ರ್ಯಾಜುಯೇಷನ್ನಲ್ಲಿ ಯಾವ ಸಬ್ಜೆಕ್ಟ್ಸಿನ ಇನ್ಕ್ಲಿನೇಷನ್ಸ್ಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ, ಆ ಅಟ್ಮಾಸ್ಫಿಯರ್, ಆ ಸಬ್ಜೆಕ್ಟ್ ಮೆಟೀರಿಯಲ್ನಿಂದಾಗಿ ನೀವು ಯಾವ ಭಾಷೆ ಅಥವಾ ಯಾವ ಸಬ್ಜೆಕ್ಟ್ಸ್ಗಳ ಆ ಶಬ್ದಭಂಡಾರ, ವೊಕ್ಯಾಬ್ಲರಿಯನ್ನು, ಇನ್ಕ್ಲಿನೇಷನನ್ನು ಬಿಲ್ಡ್ ಮಾಡ್ಕೊಂಡಿರ್ತೀರಿ, ಗ್ರಹಿಕೆ ಮಾಡ್ಕೊಂಡಿರ್ತೀರಿ ಅನ್ನೋದನ್ನು ಆಧರಿಸಿರ್ತದೆ. ಅಂದರೆ ರಿಫ್ಲೆಕ್ಟ್ ಆಗ್ತಾ ಇರ್ತದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಪೋಸ್ಟ್ ಯೋರ್ ರೆಫರೆನ್ಸಸ್ ಆಫ್ ಗ್ರ್ಯಾಜುಯೇಷನ್ ಅಥವಾ ನಿಮ್ಮ ಪ್ರಿಪ್ರೇಷನ್ ಯಾವಾಗ ಸ್ಟಾರ್ಟ್ ಆಗಿರ್ತದೆ ಯಾವುದೇ ಎಕ್ಸಾಮಿನೇಷನ್ಗಿರಲಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನಿಗೆ, ಆ ಸಂದರ್ಭದಿಂದ ನೀವು ಓದ್ತಾ ಇರುವಂಥ ರೀತಿ, ಮಾದರಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀವು ಓದ್ತಾ ಇರುವಂಥ ಟೆಕ್ಸ್ಟ್, ಯಾವ ಬುಕ್ಸ್ಗಳನ್ನು ಓದ್ತೀರಿ, ಯಾವ ನ್ಯೂಸ್ ಪೇಪರ್ಸ್ಗಳನ್ನು ಓದ್ತೀರಿ, ಏನು ಕ್ಲಾಸಸ್ ಅಟೆಂಡ್ ಆಗಿರ್ತೀರಿ, ಆ ಅಟ್ಮಾಸ್ಫಿಯರ್ ನಿಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಇನ್ಕ್ಲಿನೇಷನ್ಸ್ಗಳನ್ನು ಬಿಲ್ಡ್ ಮಾಡಿರ್ತದೆ. ಕೆಲವೊಂದು ಸರ್ತಿ ಇದರ ಅರಿವು ನಿಮ್ಗೆ ಆಗ್ತದೆ, ಕೆಲವೊಂದು ಸರ್ತಿ ಇದರ ಅರಿವು ನಿಮ್ಗೆ ಆಗಂಗಿಲ್ಲ. ಅರ್ಥಾತ್ 10ನೇ ತರಗತಿವರೆಗೂ ಇತಿಹಾಸ, ಜಿಯೋಗ್ರಫಿ ಆರ್ ಸೈನ್ಸ್ ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ಗಳನ್ನು ಬಹಳ ಸ್ಥಿತಿಬದ್ಧವಾಗಿ ಓದ್ತಾ ಇರ್ತೀರಿ. ಅಂತಂದರೆ ಕಂಟೆಕ್ಸ್ಟ್ಗಳು ಹೆಂಗೆ ಬಂದಿರ್ತವಂತಂದರೆ ಇಷ್ಟು ಚಾಪ್ಟರ್ಸ್, ಇಷ್ಟು ಮಾರ್ಕ್ಸ್, ಇಷ್ಟು ಕ್ವೆಶ್ಚನ್ಸ್, ಈ ರೀತಿ ನೀವು ಆನ್ಸರ್ ಮಾಡಿದರೆ ಯು ಆರ್ ಗೋನ್ ಟು ಫೇರ್ ಇನ್ ದಿಸ್ ಮ್ಯಾನರ್ ಅನ್ನೋ ರೀತಿ ಅಕಾಡೆಮಿಕ್ ಲೆವೆಲ್ಸ್ನಲ್ಲಿ ನೀವು ಯು ಆರ್ ಬೇಸಿಕಲಿ ರಿಲೇಟೆಡ್ ವಿತ್ ದಿ ಸಬ್ಜೆಕ್ಟ್.
+2 ಆ್ಯಂಡ್ ಗ್ರ್ಯಾಜುಯೇಷನ್ ಲೆವೆಲ್ನಲ್ಲೂ ಇದೇ ಆಗ್ತದೆ, ಬಟ್ ಇಂಟೆನ್ಸಿಫೈ ಆಗ್ತದೆ. ನಿಮ್ಮ ಇನ್ಕ್ಲಿನೇಷನ್ ಅಥವಾ ಆ್ಯಪ್ಟಿಟ್ಯೂಡ್ ಅಥವಾ ನಿಮ್ಮ ಇಂಟರೆಸ್ಟ್ಸ್ ಯಾವ ಸಬ್ಜೆಕ್ಟ್ಸ್ನಲ್ಲಿದ್ದಾವೋ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಕೇಂದ್ರೀಕೃತವಾಗ್ತದೆ. ಅಂದರೆ ಆ ಸಬ್ಜೆಕ್ಟ್ಸ್ಗಳ ಕಡೆ ಫೋಕಸ್ ಹೆಚ್ಚಿಗೆ ಆಗಿ ನೀವು ಆ ಸ್ಟ್ರೀಮ್ಸ್ಗಳನ್ನು ಆಯ್ದುಕೊಂಡು ಇಂಟೆನ್ಸಿಫೈ ಮಾಡ್ತೀರಿ ನಿಮ್ಮ ಇಂಟ್ರೆಸ್ಟ್ಸ್ಗಳನ್ನು ಪರ್ಸ್ಯೂ ಮಾಡುವಾಗ. ಫಾರ್ ಎಕ್ಸಾಂಪಲ್, ಆರ್ಟ್ಸ್ ಗ್ರ್ಯಾಜುಯೇಷನ್ನಲ್ಲಿ ಕಾಂಬಿನೇಷನ್ಸ್ಗಳನ್ನು ಪಿಕ್ ಮಾಡುವಾಗ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಇಕನಾಮಿಕ್ಸ್ ಎಕ್ಸೆಟ್ರಾ ಇವುಗಳನ್ನು ನೀವು ಪಿಕ್ ಮಾಡಿ ಗ್ರ್ಯಾಜುಯೇಷನ್ ಮಾಡಿರಿ ಅಥವಾ PUC ಕಂಪ್ಲೀಟ್ ಮಾಡಿದ್ದೀರಿ ಅಂತಂದರೆ ಡೆಫಿನೆಟ್ಲಿ ಆ್ಯಸ್ ಅಗೇನ್ಸ್ಟ್ ಯೋರ್ ಸೈನ್ಸ್ ಇನ್ಕ್ಲಿನೇಷನ್ಸ್, ಆ್ಯಸ್ ಅಗೇನ್ಸ್ಟ್ ಯೋರ್ ಸೈನ್ಸ್ ಲ್ಯಾಂಗ್ವೇಜಸ್, ಈ ಸಬ್ಜೆಕ್ಟ್ಸ್ಗಳ ಮೇಲೆ ಇಲ್ಲಿ ಬಳಕೆಯಾಗುವಂಥ ಭಾಷೆ, ಲ್ಯಾಂಗ್ವೇಜ್, ಇಲ್ಲಿ ಬಳಕೆಯಾಗುವಂಥ ಉದಾಹರಣೆಗಳ ಬಗ್ಗೆ ನಿಮಗೊಂದು ನ್ಯಾಚುರಲ್ ಟೆಂಡೆನ್ಸಿ ಟು ನೋ ಆ್ಯಂಡ್ ಇಂಟರ್ಪ್ರೆಟ್ ದ್ಯಾಟ್ ಬಂದುಬಿಟ್ಟಿರ್ತದೆ. ಎಕ್ಸಾಕ್ಟ್ಲಿ ಇದೇ ಕ್ಯಾರಿ ಆಗ್ತಾ 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 ಮುಂದೆ ಕಂಟಿನ್ಯೂ ಆಗ್ತಾ ಎಲ್ಲಿಗೆ ಹೋಗ್ತದಂತಂದರೆ ದಿ ರೆಫರೆನ್ಸಸ್ ದ್ಯಾಟ್ ಯು ಕಮ್ ಅಕ್ರಾಸ್, ದ ರೆಫರೆನ್ಸಸ್ ದ್ಯಾಟ್ ಇನ್ಫ್ಲೂಯೆನ್ಸ್ ಯು ಟುವರ್ಡ್ಸ್ ಸಿವಿಲ್ ಸರ್ವಿಸಸ್ ಯಾವುದೇ ಹಂತದಲ್ಲಿ ಅಲ್ಲಿ ಕ್ಯಾರಿ ಆಗ್ತದೆ. ಅಂದರೆ ರೆಫರೆನ್ಸಸ್ ಅಂದರೆ ಏನಂದ್ರೆ, ಒನ್ ಫೈನ್ ಡೇ ಯು ಡಿಸೈಡ್ ದಟ್ ಯು ವಿಲ್ ಅಪಿಯರ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ಕ್ಲಾಸಸ್ ಅಥವಾ ಇವತ್ತಿನ ಈ ಸೆಷನ್ ಇರೋದು PSI ಪಾಯಿಂಟ್ ಆಫ್ ವ್ಯೂದಿಂದ. ನಮ್ಮ KPSC UPSC ಸೆಷನ್ಸ್ ಆಗ್ತಾ ಇರ್ತಾವಲ್ಲ, ಅಲ್ಲಿ ಪೀಪಲ್ ವಿತ್ ಇನ್ಕ್ಲಿನೇಷನ್ಸ್ ಟುವರ್ಡ್ಸ್ ಸಿವಿಲ್ ಸರ್ವಿಸಸ್ ಅಟ್ ಅ ಡಿಫ್ರೆಂಟ್ ಲೆವೆಲ್, ಗ್ರೂಪ್ A, ಗ್ರೂಪ್ B ಪೋಸ್ಟ್ಸಿಗೆ ಓದ್ತಾ ಇರ್ತಾರೆ. ಫಾರ್ ದ್ಯಾಟ್ ಮ್ಯಾಟರ್ ಡಿಫೆನ್ಸ್ ಆ್ಯಂಡ್ ರಿಲೇಟೆಡ್ ಕ್ಲಾಸಸ್ ಆಗ್ತಾ ಇರುವಾಗ ಐ ಫೈಂಡ್ ದ್ಯಾಟ್ ದೇರ್ ಆರ್ ರೆಫರೆನ್ಸಸ್ ವೇರ್ ಇನ್ಕ್ಲಿನೇಷನ್ ಇಸ್ ಟುವರ್ಡ್ಸ್ ದ್ಯಾಟ್ ಕೈಂಡ್ ಆಫ್ ಅ ಸರ್ವಿಸ್. ಇಲ್ಲಿ ನೀವು ಯಾವ ಇನ್ಕ್ಲಿನೇಷನನ್ನು ಲಾಸ್ಟ್ 5 to 7 years ಬೆಳೆಸ್ಕೊಂಡಿದ್ದೀರಿ, ಆ್ಯಂಡ್ ಫಾರ್ ದಿ ಮ್ಯಾಟರ್ ಫ್ರಮ್ ದ ಡೇ ಯು ಡಿಸೈಡ್ ಫಾರ್ ಯುವರ್ ಎಕ್ಸಾಮಿನೇಷನ್ ಯಾವ ಟೆಂಡೆನ್ಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಯಾವ ಲ್ಯಾಂಗ್ವೇಜ್ ಆ್ಯಂಡ್ ಟೆಕ್ಸ್ಟನ್ನು ನೀವು ಫಾಲೋ ಮಾಡ್ತೀರಿ, ಅದು ರಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಂದ್ರೆ ಏನು? PSI ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ನೇಚರ್ ಆಫ್ ದಿ ಎಕ್ಸಾಮ್ ನೋಡಿದಾಗ 2 ಪೇಪರ್ 1, ಪೇಪರ್ 2. ಪೇಪರ್ 1 ಈಸ್ ಡಿಸ್ಕ್ರಿಪ್ಟಿವ್ ಇನ್ ನೇಚರ್, ಎಸೆ, ಟ್ರಾನ್ಸ್ಲೇಷನ್ಸ್, ಪ್ರೆಸಿ, ರೈಟ್? ಉದ್ದೇಶ ಏನು ಈ ಎಕ್ಸಾಮಿನೇಷನದ್ದು? ರೈಟಿಂಗ್ ಸ್ಕಿಲ್ಸ್, ಟೆಂಪ್ರಾಮೆಂಟ್, ಎಬಿಲಿಟಿ ಟು ಕಾಂಪ್ರಹೆಂಡ್, ರೈಟ್? ಎಬಿಲಿಟಿ ಟು ಕಾಂಪ್ರಹೆಂಡ್ ದ ಡೇಟಾ. ಅಂದರೆ ಕೊಟ್ಟಿರುವಂಥ ವಿಷಯಗಳ ಸಾರಾಂಶ ಬರೆಯುವಂಥ ಎಬಿಲಿಟಿ ಬೇಕು ಅಂತಂದರೆ ವಿಷಯದ ಗ್ರಹಿಕೆ ಆಗಬೇಕು. ಬಹಳ ಒಳ್ಳೆಯ ರೀತಿ ಲ್ಯಾಂಗ್ವೇಜನ್ನು ರಿಫ್ಲೆಕ್ಟ್ ಮಾಡುವಾಗ, ಶಬ್ದಗಳ ಆಯ್ಕೆ ಮಾಡುವಾಗ ಸಾರ ಬರೆಯುವಂಥ ಸಾಮರ್ಥ್ಯ ಇರಬೇಕು. ವಿಷಯದ ಬಗ್ಗೆ ಪ್ರಸ್ತಾಪಿಸಿ ಅದನ್ನು ಕಂಪ್ಲೀಟ್ಲಿ ಅದಕ್ಕೆ ತಕ್ಕಂತಹ ಉದಾಹರಣೆಗಳನ್ನು ಅದನ್ನು ವಿಸ್ತರಿಸ್ತಾ ಅದರ ಬಗ್ಗೆ ಉಲ್ಲೇಖ ಮಾಡ್ತಾ ಅದನ್ನು ಸರಿಯಾದ ರೀತಿಯೊಳಗೆ ಕನ್ಕ್ಲೂಡ್ ಮಾಡುವಂಥ ಎಬಿಲಿಟಿ ಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಭಾಷೆಯ ಅರಿವು. ಒಂದು ಭಾಷೆ ಮತ್ತು ಇನ್ನೊಂದು ಭಾಷೆಗೆ ಕನ್ವರ್ಟ್ ಮಾಡುವಾಗ, ಟ್ರಾನ್ಸ್ಲೇಟ್ ಮಾಡುವಾಗ ಭಾಷೆಯ ಅರಿವು, ಮೀನಿಂಗ್ಫುಲ್ ಸೆಂಟೆನ್ಸಸ್ಗಳನ್ನು ನೀವು ಮಾಡಬಲ್ಲರೋ ಇಲ್ವೋ ಅನ್ನೋದರ ಬೇಸಿಕ್ ಟೆಸ್ಟ್. ಇವುಗಳ ಬಗ್ಗೆ ಪೇಪರ್ 1 ಕಾಂಪ್ರಹೆಂಡ್ ಮಾಡಬಹುದು ಅಥವಾ ಅರ್ಥೈಸ್ಕೊಳ್ಬೋದು. ಎಕ್ಸಾಕ್ಟ್ಲಿ ದ ಸೇಮ್ ಮ್ಯಾನರ್ when we try to understand the nature of paper 2, objective type ಐತಿ, 100 questions. ಆ್ಯಂಡ್ ಡೆಫಿನೆಟ್ಲಿ ಜನರಲ್ ಸ್ಟಡೀಸ್ ಅಂತ ಯಾವ್ಯಾವ ಎಕ್ಸಾಮಿನೇಷನ್ನಲ್ಲಿ ನಾನು ಈಗ ತಾನೇ ರೆಫರೆನ್ಸ್ ಕೊಟ್ಟಿದ್ನಲ್ಲ, UPSC, KPSC, ಬೇರೆ ಬೇರೆ ಎಕ್ಸಾಮ್ಸ್, SSC, ಡಿಫೆನ್ಸ್ ಸರ್ವಿಸಸ್ ಆ್ಯಂಡ್ ವೇರಿಯಸ್ ಅದರ್ ಎಕ್ಸಾಮ್ಸ್, ಎಲ್ಲೆಲ್ಲಿ ಜನರಲ್ ಸ್ಟಡೀಸ್ ಅಂತ ರೆಫರೆನ್ಸ್ ಬರ್ತದಲ್ಲ, ಅಲ್ಲಿ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಸಿಲೆಬಸ್ ಕಂಟೆಂಟ್, ಇಂಟೆನ್ಸಿಟಿ ಆಫ್ ಕ್ವೆಶ್ಚನಿಂಗ್ ವೇರಿ ಆಗ್ತದೆ ವಿನಃ ಸಿಲೆಬಸ್ ವಿಲ್ ನಾಟ್ ಚೇಂಜ್ ಡ್ರಾಸ್ಟಿಕಲಿ, ರೈಟ್? ಅದೇ ಮಾದರಿಯೊಳಗೆ ಅಂದರೆ ನಾವು ನೇಚರನ್ನು ಅರ್ಥ ಮಾಡ್ಕೊಳ್ಬೇಕಾಯಿತು, ಕ್ವೆಶನ್ ಪೇಪರಿನ ನೇಚರನ್ನು ಅರ್ಥ ಮಾಡ್ಕೊಳ್ಬೇಕಾಯಿತು ಅಂದರೆ ಒಂದು ಗಿವನ್ ಜನರಲ್ ಸ್ಟಡಿ, ಸಾಮಾನ್ಯ ಅಧ್ಯಯನ ಅನ್ನುವಂಥ ರೆಫರೆನ್ಸ್ನಲ್ಲಿ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಇಕನಾಮಿ, ಕರೆಂಟ್ ಅಫೇರ್ಸ್, ಜನರಲ್ ನಾಲೆಡ್ಜ್, ಮೆಂಟಲ್ ಎಬಿಲಿಟಿ ಆ್ಯಂಡ್ ಎಕ್ಸೆಟ್ರಾ, ಆಲ್ ದಿ ಮಿಸೆಲೇನಿಯಸ್ ಸಬ್ಜೆಕ್ಟ್ಸ್, ಇವುಗಳನ್ನು ಇನ್ಕ್ಲೂಡ್ ಮಾಡಿ ಬೇರೆ ಬೇರೆ ಇಂಟೆನ್ಸಿಟಿ ಅಂತಂದರೆ ಡೆಪ್ತ್ ಆಫ್ ದಿ ಡೇಟಾ ಆಧರಿಸಿ ಕ್ವೆಶ್ಚನ್ಸ್ಗಳನ್ನು ಕೇಳೋ ಚಾನ್ಸಸ್ ಇರ್ತದೆ. ಇದು ಹೊರತುಪಡಿಸಿದರೆ ನೇಚರ್ ಆಫ್ ದಿ ಎಕ್ಸಾಮಿನೇಷನ್ ಆ್ಯಂಡ್ ದಿ ಪರ್ಸೂಯೆನ್ಸ್ ಆಫ್ ದಿ ಎಕ್ಸಾಮಿನೇಷನ್ ಟು ಅ ಗ್ರೇಟ್ ಎಕ್ಸ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಜನರಲ್ ಸ್ಟಡೀಸ್ ಇಸ್ ಗೋಯಿಂಗ್ ಟು ಬಿ ದಿ ಸೇಮ್. ಅಂದರೆ
ಕರ್ನಾಟಕದ ಇತಿಹಾಸ ಅಥವಾ ಭಾರತದ ಇತಿಹಾಸ ಅಥವಾ ಭೂಗೋಳಶಾಸ್ತ್ರವನ್ನು ನೀವು ಓದುವಂಥ ಸಂದರ್ಭದೊಳಗೆ ನೀವು 10th ಗ್ರೇಡ್ವರೆಗೂ ಅಂದರೆ 10th ಸ್ಟ್ಯಾಂಡರ್ಡ್ವರೆಗೂ ನೀವೇನು ಓದಿದ್ದೀರಿ, ತರಗತಿವರೆಗೂ ಏನು ಓದಿದ್ದೀರಿ, PUC ಅಥವಾ ಡಿಗ್ರಿ ಲೆವೆಲ್ವರೆಗೂ ಏನು ನಿಮಗೆ ಗೊತ್ತಿರಬೇಕು ಆ ಸಬ್ಜೆಕ್ಟನ್ನು ಆಯ್ದುಕೊಂಡ್ರಿ ಅಂದ್ರೆ ಅವುಗಳ ಸುತ್ತಲೂ ಡೇಟಾ, ಆ ಅಬಿಲಿಟಿ, ಅದನ್ನು ಇನ್ಫಾರ್ಮ್ ಮಾಡುವಂಥ ಎಬಿಲಿಟಿ, ಅರ್ಹತೆ ಏನು ಬರಬೇಕಲ್ಲ ಆ ಸಿಲೆಬಸ್ಸನ್ನು ಓದಿದ ಮೇಲೆ ಆ ಮಟ್ಟಕ್ಕೆ ಮಾತ್ರ ಇರ್ತದೆ. ಆದರೆ PSI ಎಕ್ಸಾಮಿನೇಷನ್ನಲ್ಲಿ ಕ್ವೆಶನ್ಸಿನ ವೇವ್ ಲೆಂತ್ ಬೇರೆ ಇರ್ತದೆ, ಅಥವಾ UPSC KPSC ಎಕ್ಸಾಮಿನೇಷನಲ್ಲಿ ಕ್ವೆಶನ್ಸಿನ ವೇವ್ ಲೆಂತ್ ಬೇರೆ ಇರ್ತದೆ. ಅರ್ಥ ಏನು? ಹಿಸ್ಟ್ರಿ ಬೇರೆ ಏನೋ ಕಂಟೆಂಟ್ ನೀವು ಓದಂಗಿಲ್ಲ PSI ಎಕ್ಸಾಮ್ಸಿಗೆ ಓದುವಾಗ, ಅದರ ವಿವರದಲ್ಲಿ ವ್ಯತ್ಯಾಸಗಳನ್ನು ಕಾಣಿಸ್ತೀರಿ ಅಷ್ಟೇ, ರೈಟ್? ಸೈನ್ಸ್, ಟೆಕ್ನಾಲಜಿ, ಬೇಸಿಕ್ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಬೇರೆ ಏನೋ ಓದಂಗಿಲ್ಲ, ವಿಚ್ ಇಸ್ ನಾಟ್ ರೆಡ್ ಬೈ ಎನಿಬಡಿ ಎಲ್ಸ್, ಬಟ್ ಇಂಟೆನ್ಸಿಟಿ ಆಫ್ ದ ಸಬ್ಜೆಕ್ಟ್ ಬೇರೆ ಇರ್ತದೆ ಅಷ್ಟೇ ವಿನಃ ಜನರಲ್ ಸ್ಟಡೀಸ್ ಎಲ್ಲ ಎಕ್ಸಾಮಿನೇಷನಿಗೂ ಕಾಂಟೆಂಟ್ ಸೇಮ್. ಓಕೆ, ಸೊ ಯಾಕೆ GS ಬಗ್ಗೆ ಮಾತಾಡಿದೆ, ಪೇಪರ್ 2 ಬಗ್ಗೆ ಮಾತಾಡಿದೆ ಅಂದರೆ, ಎಸೆ ಟ್ರಾನ್ಸ್ಲೇಷನ್ ಪ್ರೆಸಿ ಲಾಸ್ಟ್ 5 ದಿವಸದೊಳಗೆ ಇನ್ಸ್ಟಿಟ್ಯೂಟ್ ವತಿಯಿಂದ ನಿಮಗೆ ಕೊಟ್ಟಂಥ ಕ್ವೆಶನ್ಸನ್ನು ನೋಡಿದಾಗ ಅಲ್ಲಿ ರಿಫ್ಲೆಕ್ಟ್ ಆಗೋದು, ಎಸೆ ಟಾಪಿಕ್ಸ್ನಲ್ಲಿ ರಿಫ್ಲೆಕ್ಟ್ ಆಗೋದೇನಂತಂದ್ರೆ, ಒಂದಿಲ್ಲ ಒಂದು ನಿಮ್ಮ ಜನರಲ್ ಸ್ಟಡೀಸಿನ ಡೈಮೆನ್ಷನಿಗೆ ಅದು ನೇರವಾಗಿ ಸಂಬಂಧಪಡ್ತದೆ. ಅರ್ಥ ಏನು? ಸೇ ಫಾರ್ ಎಕ್ಸಾಂಪಲ್, ವಿಪತ್ತು ನಿರ್ವಹಣೆ ಬಗ್ಗೆ ಟಾಪಿಕ್ ಐತಿ, ಟೈಟಲ್ ಐತಿ. ಸೋಷಿಯಲ್ ಮೀಡಿಯಾ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಬಗ್ಗೆ ಟೈಟಲ್ ಐತಿ. ಅಥವಾ ಎಂಪ್ಲಾಯ್ಮೆಂಟ್ ಜನ್ರೇಷನ್, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕ ಹಾಕಿದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆ್ಯಂಡ್ ರಿಲೇಟೆಡ್ ಡೇಟಾ, ಅದಕ್ಕೆ ಸಂಬಂಧಪಟ್ಟಂಗೆ ಡೇಟಾ ಐತಿ, ಟೈಟಲ್. ಪ್ರವಾಸೋದ್ಯಮ ಇಲಾಖೆ ಅಥವಾ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಟೈಟಲ್ ಐತಿ. ಈಗ ಬ್ಯಾಕ್ ನೀವು ಜನರಲ್ ಸ್ಟಡೀಸ್ ಏನು ಓದ್ತಿರ್ತೀರಲ್ಲ, ಅಲ್ಲಿ ನೋಡ್ರಿ ಕರೆಂಟ್ ಅಫೇರ್ಸ್ ಅಂತ ಭಾಳ ಬ್ರಾಡಾಗಿ ಒಂದು ಸಬ್ಜೆಕ್ಟ್ ಓದ್ತೀರಿ. ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್, ಬೇರೆ ಬೇರೆ ಫೋರಮ್ಸಿನ ನೋಟ್ಸ್ ಅಥವಾ ನೀವೇ ಸ್ವಂತಕ್ಕೆ ನೋಟ್ಸ್ ಮಾಡಿಕೊಂಡು ವೇವ್ ಲೆಂತ್ ಆಫ್ ದಿ ಕ್ವೆಶ್ಚನ್ ಪೇಪರ್ ಅಳೆದು, ಪಾಸ್ಟ್ ಕ್ವೆಶ್ಚನ್ ಪೇಪರ್ಸ್ನಲ್ಲಿ ಯಾವ ರೀತಿ ವಿಂಗಡಿಸಿದ್ದಾರೆ ಅನ್ನೋದನ್ನು ಅಳೆದು ಡೇಟಾ ಫ್ಯಾಕ್ಟ್ ಬೇಸ್ಡ್ ಆ್ಯಂಡ್ ಕಾನ್ಸೆಪ್ಟ್ ಬೇಸ್ಡ್ ಪಿಕ್ ಮಾಡ್ತಾ ಹೋಗ್ತೀರಿ. ಆವಾಗ ಗ್ರಹಿಕೆ ಆಗುವಂಥ ಶಬ್ದಗಳು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ, ಫಾರ್ ಎಕ್ಸಾಂಪಲ್ ಸೋಷಿಯೋ ಇಕನಾಮಿಕ್ ಆಸ್ಪೆಕ್ಟ್ಸ್, ಸೋಷಿಯೋ ಪೊಲಿಟಿಕಲ್ ಆಸ್ಪೆಕ್ಟ್ಸ್, ಇಕನಾಮಿಕ್ಸ್ ಇನ್ ಜನರಲ್, ಎನ್ವೈರ್ನ್ಮೆಂಟಲ್ ಇಶ್ಯೂಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್, ಅಥವಾ ಮಿಸಲೇನಿಯಸ್ ಇನ್ ಜನರಲ್. ಈ ಬೆಳವಣಿಗೆಗಳನ್ನು ಆಧರಿಸಿ ಸಮಾಜದ ಪ್ರತಿ ಸಾಮಾಜಿಕ ವಲಯಗಳಲ್ಲಿ ಆಗುವಂಥ ಘಟನಾವಳಿಗಳು ಅಥವಾ ಆರ್ಥಿಕ ಘಟನಾವಳಿಗಳು, ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂಗೆ, ಅಥವಾ ನೀವು ಬರಿತಾ ಇರುವಂಥ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಪೊಲೀಸ್ ವ್ಯವಸ್ಥೆಯ ಬಗ್ಗೆನೇ ನಿಮಗೆ ಡೇಟಾ ಸಿಗ್ತಾ ಹೋಗ್ತದೆ ನ್ಯೂಸ್ ಪೇಪರ್ ಓದುವಾಗ, ಅಥವಾ ಇತರೆ ರೆಫರೆನ್ಸಸ್ಗಳನ್ನು, ಟೆಕ್ಸ್ಟ್ ಬುಕ್ಸ್ಗಳನ್ನು ಓದುವಾಗ, ಅಥವಾ ಮ್ಯಾಗಝೀನ್ಸ್ಗಳನ್ನು ಓದುವಾಗ ಇದಾಗ್ತದೆ. ನಿಮಗೆ ಗೊತ್ತಿಲ್ದಂಗೆ ನಿಮಗೊಂದು ಡೇಟಾಬೇಸ್ ಕ್ರಿಯೇಟ್ ಆಗ್ತಿರ್ತದೆ ನಿಮ್ಮ ಮನಸ್ಸಿನೊಳಗೆ, ಡೈರೆಕ್ಟ್ ಲಿಂಕ್ ಆಗ್ತಾನೆ ಹೋಗ್ತಿರ್ತದೆ. ಫಾರ್ ಎಕ್ಸಾಂಪಲ್, ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ನೀವು ಓದುವಂಥ ಸಂದರ್ಭದೊಳಗೆ, ಅಥವಾ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಸೋಷಿಯಾಲಜಿ ಆ್ಯಂಡ್ ಹಿಸ್ಟ್ರಿ ನೀವು ಮಿಕ್ಸ್ ಮಾಡ್ಕೊಂಡು ಹೋದಂಗೆ ಒಂದಿಲ್ಲ ಒಂದು ಕಡೆ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರಿಲೇಟೆಡ್ ಲಿಂಕ್ಸ್ಗಳು ಬಂದಾಗ, ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ ಡೇಟಾ ರಿಲೇಟ್ ಆದಾಗ, ಎಸೆ ಟೈಟಲ್ಸ್ನಲ್ಲಿ ಎಸೆ ಪಾಯಿಂಟ್ ಆಫ್ ವ್ಯೂದಿಂದ ಪಾಲಿಟಿ ಡೈಮೆನ್ಷನ್ನಲ್ಲಿ ಏನಾರ ಸಬ್ಜೆಕ್ಟ್ ಇತ್ತು ಅಂತಂದ್ರೆ ನಿಮ್ಗೆ ಅಲ್ಲಿಂದ ಶಬ್ದ ಲಿಂಕ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ, ಡೇಟಾಬೇಸ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅಂದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು, ಕಾಯ್ದೆ ಕಾನೂನುಗಳ ಅಂಶಗಳು, ಅಥವಾ ಬೇರೆ ಬೇರೆ ಪಾತ್ರಗಳ ಬಗ್ಗೆ, ಅಥವಾ ಆಡಳಿತದ ದೃಷ್ಟಿಕೋನದಿಂದ ರಿಫ್ಲೆಕ್ಟ್ ಆಗುವಂಥ ಯಾವುದೇ ಟೈಟಲ್ ಇರಲಿ, ಎಂಪವರ್ಮೆಂಟಿಗೆ ಸಂಬಂಧಪಟ್ಟಂಥ ಟೈಟಲ್ ಇರಲಿ, ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ಏನೇ ಡೇಟಾ ನೀವು ಬರೀಬೇಕಾಯಿತು ಅಂತಂದರೂ ಕೂಡ ನಿಮ್ಮ ಸೋಷಿಯಾಲಜಿ ಸಬ್ಜೆಕ್ಟ್, ನಿಮ್ಮ ಸೋ ಕಾಲ್ಡ್ ಹಿಸ್ಟ್ರಿ ಸಬ್ಜೆಕ್ಟ್ ಅಂದರೆ ಮಾಡರ್ನ್ ಹಿಸ್ಟ್ರಿ ರೆಫರೆನ್ಸಸ್, ಎಸ್ಪೆಷಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟಿನ ರೆಫರೆನ್ಸಸ್, ಆಮೇಲೆ ಬಹಳ ಇಂಪಾರ್ಟೆಂಟ್ ಆಗಿ ಅಂತಂದರೆ ನಿಮ್ಮ ಸೋ ಕಾಲ್ಡ್ ರಿಫಾರ್ಮ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಏನಿದಾವಲ್ಲ, ಇಲ್ಲಿ ನೀವು ಇದೇ ಸಬ್ಜೆಕ್ಟ್ ಓದಬೇಕು ಅಂತಲೂ ಇಲ್ಲ, ನಿಮ್ಮ ಗ್ರ್ಯಾಜುಯೇಷನ್ ಬೇಕಾದಿರಲಿ, ಬಟ್ ನೀವು ಕೊನೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದುವಾಗ ಇವನ್ನೇನು ಬೇಸ್ ಇಟ್ಕೊಳ್ತಿರಲ್ಲ, ಇವೆಲ್ಲ ರಿಫ್ಲೆಕ್ಟ್ ಆಗ್ತಾ ಹೋಗ್ತವೆ. ಅರ್ಥ ಏನು? ಎಸೆ ಟೈಟಲ್ಸ್ನ ನಾವು ಗಮನಿಸಿದಾಗ ಬ್ರಾಡಾಗಿ ಒಂದಿಷ್ಟು ಡೈಮೆನ್ಷನ್ಸ್ಗಳನ್ನು ಅವು ಹೊಂದಿರ್ತವೆ. ಅಂದರೆ 5 ಟೈಟಲ್ಗಳನ್ನು ನಿಮಗೆ ಕಂಪಲ್ಸರಿ ಬರೀರಿ ಅಂತ ಹೇಳಿದರು ಅಂದ್ರೆ
ಡೆಫಿನೆಟ್ಲಿ ಅಥವಾ ಅನಿವಾರ್ಯವಾಗಿ ಆ 5 ಟೈಟಲ್ಸ್ಗೆ ಸಂಬಂಧಪಟ್ಟಂಗೆ ನೀವು ಶಬ್ದಗಳನ್ನು ಜೋಡಿಸಿ ಸೆಂಟೆನ್ಸಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತೀರಿ. ಆದರೆ ನಿಮಗೆ ಆಪ್ಷನ್ ಕೊಟ್ಟಿದ್ದಾರಲ್ಲ, ಒಂದು ಯಾವುದಾರ ಟೈಟಲ್ ಬರೀರಿ ಅಂತ. ಸೊ ನಿಮ್ಮ ಮನಸ್ಸು ಹೆಂಗೆ ವರ್ಕ್ ಆಗ್ತದಂತಂದ್ರೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಪಾಲಿಟಿ ರಿಲೇಟೆಡ್ ಆರ್ಟಿಕಲ್ಸ್ನ ಒಳ್ಳೆ ರೀತಿ ಒಳಗೆ ಬರೀಬಹುದು, ಎನ್ವೈರ್ನ್ಮೆಂಟ್ ರಿಲೇಟೆಡ್ ಆರ್ಟಿಕಲ್ಸ್ನ ಒಳ್ಳೆ ರೀತಿ ಒಳಗೆ ಬರೀಬಹುದು, ರಿಪ್ರೆಸೆಂಟ್ ಒಳ್ಳೆ ರೀತಿ ಒಳಗೆ ಮಾಡಬಹುದು. ಸಿಂಪಲ್ ಸೆಂಟೆನ್ಸಸ್ನಲ್ಲಿ ನಾನು ಫಾರ್ ಎಕ್ಸಾಂಪಲ್ ಸೋಷಿಯಲ್ ಆಸ್ಪೆಕ್ಟ್ಸ್ ಅಥವಾ ಪರ್ಸ್ಪೆಕ್ಟಿವ್ಸ್, ಸಾಮಾಜಿಕ ವಲಯದಲ್ಲಿ ಆಗುವಂಥ ಘಟನಾವಳಿಗಳನ್ನು ಭಾಳ ಚೆನ್ನಾಗಿ ಚಿತ್ರಿಸಬಹುದು. ಈ ರೆಫರೆನ್ಸಸ್ ಏನಾರ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆದವು, ಈ ರೀತಿ ನಿಮಗೆ ವಿಚಾರಗಳು ಬರೋಕ್ಕೆ ಸ್ಟಾರ್ಟ್ ಆದವು ಅಂತಂದ್ರೆ, ಬ್ಯಾಕ್ಗ್ರೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ನೀವೇನು ಮಾಡ್ತೀರಿ? ಟೈಟಲ್ಸ್ಗಳ ಪೈಕಿ ಯಾವುದನ್ನು ನೀವು ಬಹಳ ರಿಲೇಟ್ ಮಾಡಿಕೊಂಡು, ಯಾವುದನ್ನು ನೀವು ಭಾಳ ಎಕ್ಸಲೆಂಟ್ಲಿ ರಿಪ್ರೆಸೆಂಟ್ ಮಾಡಬಹುದು, ಆ 5 ಟೈಟಲ್ಸ್ಗಳನ್ನು ಕಂಪೇರ್ ಮಾಡಿದಾಗ ಅನ್ನೋದನ್ನು ಬೇಸಿಕಲಿ ಚೂಸ್ ಮಾಡ್ತೀರಿ ಅಥವಾ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ತೀರಿ. ಅಂದರೆ ಆನ್ ಅ ಗಿವನ್ ಡೇ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಅನ್ನೋದನ್ನು ನೀವು ಮೊದಲೇ ಐಡೆಂಟಿಫೈ ಮಾಡ್ಕೊಂಡಿರ್ತೀರಿ. ನಿಮ್ಗೆ ಗೊತ್ತಿರ್ತದೆ ಯಾವುದನ್ನು ನೀವು ಭಾಳ ಒಳ್ಳೆಯ ರೀತಿ ಎಕ್ಸಿಬಿಟ್ ಮಾಡ್ಬೋದು, ರಿಫ್ಲೆಕ್ಟ್ ಮಾಡ್ಬೋದು ಅಂತ. ಅಲ್ಲಿ ಎಕ್ಸಾಮಿನೇಷನ್ ಹಾಲ್ನಲ್ಲಿ ನೀವೇನು ಮಾಡ್ತೀರಿ? ಕೊಟ್ಟಿರುವಂತಹ 5ರಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಡೇಟಾ ನಿಮ್ಮ ಹತ್ರ ಯಾವುದೈತಿ, ನಿಮ್ಮ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನ್ 2-3 ತಿಂಗಳಲ್ಲಿ ಒಂದು 5-6 ಡೈಮೆನ್ಷನ್ಸ್ನಲ್ಲಿ ನೀವು ವರ್ಕ್ ಮಾಡ್ತಾಯಿದ್ರೆ ಒಂದು 10 ಟೈಟಲ್ ಮಾಡಿರ್ತೀರಿ, ವರ್ಕ್ ಮಾಡಿಕೊಂಡಿರ್ತೀರಿ, 10 ಟಾಪಿಕ್. ಆ ಟಾಪಿಕ್ಗಳ ಪೈಕಿ ಯಾವುದಾದ್ರೂ ಅದಕ್ಕೆ ಸಮೀಪ ಇರುವುದೋ ಅಥವಾ ಅದೇ ರೀತಿ ಯಾವುದಾದ್ರೂ ಕಂಟೆಂಟನ್ನು ರಿಫ್ಲೆಕ್ಟ್ ಮಾಡೋದಕ್ಕೆ ಸಮೀಪದಲ್ಲಿರುವಂಥ ಟಾಪಿಕ್ ನೀವು ಆಲ್ರೆಡಿ ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ ಅದನ್ನು ನೀವು ಚೂಸ್ ಮಾಡೋ ಟೆಂಡೆನ್ಸಿ ಹೆಚ್ಚಿಗೆ ಇರ್ತದೆ. ಅಂದರೆ ಸ್ವಭಾವತಃ ನಾಳೆ ಎಕ್ಸಾಮ್ ಐತಿ ಅಂತಂದ್ರೆ ಒಂದು 3 ತಿಂಗಳದಿಂದ ಫಾರ್ ಎಕ್ಸಾಂಪಲ್ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಆಡಳಿತ ಸುಧಾರಣೆ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಸುಧಾರಣೆ ಇರ್ಬೋದು, ಅಥವಾ ಪೊಲೀಸರ ವಿಭಿನ್ನ ಪಾತ್ರಗಳ ಬಗ್ಗೆ ಇರ್ಬೋದು, ಒಂದು 10 ಎಸೆ ನೀವು ಬರೆಯೋಕ್ಕೆ ಕಲ್ತೀರಿ, ಕಂಟೆಂಟ್ ಐತಿ ಅಂದರೆ ನೀವು ಸ್ವಾಭಾವಿಕವಾಗಿ ಆ ಟೈಟಲನ್ನೇ ಚೂಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕೆ ಟೈಟಲ್ ಆ್ಯಂಡ್ ಡೈಮೆನ್ಷನ್ಸ್ ಕೋರಿಲೇಟೆಡ್ ಇದಾವಂತಂದ್ರೆ, ಯಾವಾಗಲೂ ಈ 6-7 ಡೈಮೆನ್ಷನ್ಸ್ ಏನು ಬರ್ತಾವಲ್ಲ, ಸೋಷಿಯಲ್, ಇಕನಾಮಿಕ್, ಪೊಲಿಟಿಕಲ್, ಎನ್ವೈರ್ನ್ಮೆಂಟಲ್ ಕನ್ಸರ್ನ್, ಸೈನ್ಸ್, ಟೆಕ್ನಾಲಜಿ ಅಥವಾ ಇತರೆ ಮಿಸಲೇನಿಯಸ್, ಈ 6-7 ಟೈಟಲ್ ಅಥವಾ ಈ ಡೈಮೆನ್ಷನ್ಸ್ ಏನು ಬರ್ತಾವಲ್ಲ, ಒಂದಕ್ಕೊಂದು ಅವುಗಳ ಕನ್ಸ್ಟ್ರಕ್ಟ್ನಲ್ಲಿ, ಶಬ್ದಗಳ ಕನ್ಸ್ಟ್ರಕ್ಟ್ನಲ್ಲಿ ಭಿನ್ನವಾಗಿರ್ತವೆ. ಕೆಲವರಿಗೆ ಇಕನಾಮಿ ಸಬ್ಜೆಕ್ಟ್ಸ್ ಬಹಳ ಈಸಿಲಿ ಬರೋಂಗಿಲ್ಲ ರೆಪ್ರೆಸೆಂಟ್ ಮಾಡೋಕ್ಕೆ, ಬಟ್ ತಿಳಿತದೆ, ಸೆಂಟೆನ್ಸಸ್ ಈಸಿಲಿ ಬರೆಯೋಕ್ಕೆ ಬರೋಂಗಿಲ್ಲ. ಕೆಲವರಿಗೆ ಸೈನ್ಸ್ ಟೆಕ್ನಾಲಜಿ ಬರಂಗೂ ಇಲ್ಲ, ತಿಳಿಯಂಗೂ ಇಲ್ಲ. ಇನ್ನು ಕೆಲವರಿಗೆ ಬಹಳ ಪ್ರಚಲಿತವಾಗಿರುವಂಥ ಘಟನಾವಳಿ ಐತಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಾನು ಈಸಿಲಿ ಬರೀಬಲ್ಲೆ, ನಾನು ಬರೆದು ಬಿಡ್ತೀನಿ, 600 ಶಬ್ದ ರೆಲೆವೆಂಟಾಗಿ ನಾನು ಬರೆದು ಬಿಡ್ತೀನಿ ಅಂತ ಚೂಸ್ ಮಾಡಿ ಸ್ಟ್ರೇಟ್ ಅವೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಿವಿಷನ್ ಅಥವಾ ಬ್ಯಾಕ್ಗ್ರೌಂಡ್ ವರ್ಕ್ ಇತ್ತಂದರೆ ಇಟ್ ಆ್ಯಡ್ಸ್ ಟು ದ್ಯಾಟ್. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ನೀವೇನು ಮಾಡಬೇಕು ಅಂತಂದರೆ, ಒಂದು 6 ಡೈಮೆನ್ಷನ್ಸ್ನಲ್ಲಿ ರೈಟ್ ಕಂಪಾರ್ಟ್ಮೆಂಟಲೈಸ್ ಮಾಡಿಕೊಂಡು, ಇದು ನಮ್ಮ ಅನುಕೂಲಕ್ಕೆ ಮಾಡ್ಕೊಳ್ತಾ ಇರೋದು, ಎಲ್ಲೂ ಹಾರ್ಡ್ ಆ್ಯಂಡ್ ಫಾಸ್ಟ್ ಕಂಪಾರ್ಟ್ಮೆಂಟಲೈಸ್ಡ್ ಕಂಡೀಷನ್ಸ್ ಇರೋಂಗಿಲ್ಲ, ನಮ್ಮ ಅನುಕೂಲಕ್ಕೆ ಮಾಡ್ಕೊಳ್ತಾ ಇರುವಂಥದ್ದು 6 ಬೇರೆ ಬೇರೆ ಡೈಮೆನ್ಷನ್ಸಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ನಿಮಗೆ ಸೇರುವಂಥ, ಅಂದರೆ ನಿಮ್ಮ ಕೈ ದೊರಕುವಂಥ ಟಾಪಿಕ್ಸ್ಗಳನ್ನು ವಿಂಗಡಿಸ್ಕೊಡ್ರಿ. ರಫ್ ಆಗಿ ಎಜುಕೇಷನ್, ಹೆಲ್ತ್ ಅಥವಾ ಮೀಡಿಯಾ ಅಥವಾ ವೇರಿಯಸ್ ಅದರ್ ಸೋಷಿಯಲ್ ಡೆವಲಪ್ಮೆಂಟ್ಸ್ಗಳನ್ನು ಸೋಷಿಯಲ್ ಪರ್ಸ್ಪೆಕ್ಟಿವ್ಸ್ ಅಥವಾ ಸೋಷಿಯಲ್ ಡೈಮೆನ್ಷನ್ಸ್ ಅನ್ನುವಂಥದ್ರೊಳಗೆ ಹಾಕ್ಕೊಳ್ರಿ. ಆಸ್ಪೆಕ್ಟ್ಸ್ಗಳು ಇನ್ ಜನರಲ್ ನಿಮ್ಮ ರೆಫರೆನ್ಸಸ್ ಅಬೌಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಪವರಿಗೆ ಬರ್ತಾವೆ, ಅಥವಾ ಕೊಯಲಿಷನ್ ಪಾಲಿಟಿಕ್ಸ್ ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ಗಳು ನ್ಯೂಸ್ ಪೇಪರ್ಸ್ ಅಥವಾ ಕಟಿಂಗ್ಸ್ನಲ್ಲಿ ಬಹಳಷ್ಟು ಬರ್ತಾವೆ, ಅಥವಾ ಡೆಮೋಕ್ರಸಿ ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ಗಳು ಬಹಳಷ್ಟು ಆಸ್ಪೆಕ್ಟ್ಸ್ಗಳು ಸಿಗ್ತಾವೆ ಅಂತಂದ್ರೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆ ಡೈಮೆನ್ಷನ್ನಲ್ಲಿ ಹಾಕ್ಕೊಡ್ರಿ. ಇದೇ ರೀತಿ ಸೈನ್ಸ್, ಟೆಕ್ನಾಲಜಿ, ಎನ್ವೈರ್ನ್ಮೆಂಟ್ ಆ್ಯಂಡ್ ರಿಲೇಟೆಡ್ ಒಂದು 6 ಮೇಜರ್ ಸೆಕ್ಷನ್ಸ್ ಆಫ್ ಡೈಮೆನ್ಷನ್ಸ್ ಮಾಡಿಕೊಡ್ರಿ. ಅಂದರೆ 6 ಬೇರೆ ಬೇರೆ ಫೈಲ್ ಮಾಡ್ಕೊಂಡಂಗೆ. ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್ ಅಥವಾ ಏನೇ ತೊಗೊಳ್ರಿ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್. ಈಗ ಬಹಳ ರೀಸೆಂಟಾಗಿ ಅಗ್ರಿಕಲ್ಚರ್ ರಿಫಾರ್ಮ್ಸ್ಗಳ ಬಗ್ಗೆ, ಅಂದರೆ ಸೋ ಕಾಲ್ಡ್ ಕೃಷಿ ಸುಧಾರಣೆಗಳ ಬಗ್ಗೆ ಬಹಳಷ್ಟು ಮಾತುಕತೆಗಳಿದ್ವು. ಕೃಷಿ ಸುಧಾರಣೆಗಾಗಿ ಕೆಲವೊಂದಿಷ್ಟು ಕಾಯ್ದೆಗಳು, ಅವು ರೈತರ ಪರವಾಗಿದ್ದಾವೋ ಅಥವಾ ವಿರುದ್ಧವಾಗಿದ್ದಾವೋ ಇದಕ್ಕೆ ಸಂಬಂಧಪಟ್ಟಂಗೆ,
ಅಥವಾ ಸೋ ಕಾಲ್ಡ್ ಕೃಷಿ ಸುಧಾರಣೆ ಅಂದರೆ ಸ್ವರೂಪದಲ್ಲಿನೇ ಆ ಸ್ಟ್ರಕ್ಚರಲ್ ಚೇಂಜಸ್ಗಳನ್ನು ಅಡ್ವೊಕೇಟ್ ಮಾಡ್ತಾ ಸಾಕಷ್ಟು ಬೆಳವಣಿಗೆಗಳು ಲಾಸ್ಟ್ 1 ರಿಂದ 2 ವರ್ಷದೊಳಗೆ ಆಗ್ತಾ ಇದ್ದಾವೆ. ಅಥವಾ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಂಥ ವಿಷಯ, ಇವೆಲ್ಲ ಸೇರಿ ಒಂದೇ ಟಾಪಿಕ್ ಆಗ್ತದೆ. ಅಂದರೆ ಅಗ್ರಿಕಲ್ಚರಲ್ ಸಿಸ್ಟಮ್ ಇನ್ ಇಂಡಿಯಾ, ಇದು ಒಂದು ದೊಡ್ಡ ಟಾಪಿಕ್. ಆ ಟಾಪಿಕ್ಕನ್ನು ನೀವು ವಿಂಗಡಿಸ್ಕೊಳ್ರಿ. ಹೆಂಗೆ ವಿಂಗಡಿಸ್ಕೊಳ್ತೀರಿ? ವ್ಯವಸ್ಥೆ ಅಂದರೆ ಏನು, ವ್ಯವಸ್ಥೆಯಲ್ಲಿ ಏನೇನು ರೂಪುರೇಷೆಗಳಿದ್ದಾವೆ, ಏನು ಕುಂದುಕೊರತೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ವ್ಯವಸ್ಥೆಯಲ್ಲಿ ಏನು ರೂಪುರೇಷೆಗಳಿದ್ದಾವೆ ಅಂತಂದಾಗ ಅಗ್ರಿಕಲ್ಚರ್ ಅಥವಾ ಕೃಷಿಯನ್ನು ಮಾಡುವಂಥ ಸಂದರ್ಭದೊಳಗೆ ಮೂಲ ಸೌಕರ್ಯಗಳು ಏನೇನು ಬೇಕು? ಲ್ಯಾಂಡ್, ವಾಟರ್, ಫರ್ಟಿಲೈಸರ್, ಸೀಡ್ಸ್, ಸಾಲ, ಲೇಬರ್, ಇವೆಲ್ಲ ಅಲ್ಲೇ ಬಂದು. ಅಂದರೆ ಆ ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಕಂಟೆಂಟಲ್ಲಿ ಸಿಕ್ತು. ನೀವು ರಫ್ ಸಿನಾಪ್ಸಿಸ್ ಹಾಕ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಹಾಕಿದ್ರಿ. ಚಾಲೆಂಜಸ್ ಏನು ಸವಾಲುಗಳು? ಓಕೆ, ಇದೇ ಸೀಕ್ವೆನ್ಸ್ನಲ್ಲಿನೇ ಒಳ್ಳೆಯ ಗುಣಮಟ್ಟದ ನೀರಿನ ಸೌಲಭ್ಯಗಳಿರಲಿಕ್ಕಿಲ್ಲ, ಇರಿಗೇಷನ್ ಫೆಸಿಲಿಟೀಸ್ ಇರಲಿಕ್ಕಿಲ್ಲ, ಅಥವಾ ಸೋ ಕಾಲ್ಡ್ ರೇನ್ ಫೆಡ್ ಫಾರ್ಮಿಂಗ್ ಅಥವಾ ಮಳೆ ಆಧಾರಿತ ಏನು ಕೃಷಿ ಚಟುವಟಿಕೆಗಳಿರ್ತವೆ ಅಲ್ಲಿಯ ಕುಂದುಕೊರತೆಗಳಿರ್ಬೋದು. ಅಲ್ಲಿ ಆ ಸಂಬಂಧಪಟ್ಟಂಥ ಟೈಟಲನ್ನು ನೀವು ವಿಸ್ತರಿಸ್ತಾ ಹೋಗುವಾಗ ನಿಮಗೆ ಸಬ್ ಟೈಟಲ್ಸ್ ಸಿಗ್ತಾ ಹೋಗ್ತವೆ. ಸಲ್ಯೂಷನ್ಸ್ ಒಂದು 3 ರಿಂದ 4 ಭಾಗದಲ್ಲಿ ಟಾಪಿಕ್ಕನ್ನು ವಿಮರ್ಶಿಸಿದಾಗ ಒಂದು 8 ರಿಂದ 10 ಟೈಟಲ್ಸ್ಗಳು ಬರ್ತವೆ ಒಂದೇ ಟಾಪಿಕ್ನಿಂದ. ಫಾರ್ ಎಕ್ಸಾಂಪಲ್, ಕೃಷಿ ವ್ಯವಸ್ಥೆ, ಭಾರತದಲ್ಲಿನ ಕೃಷಿ ವ್ಯವಸ್ಥೆ ಅಂತ ನೀವು ದೊಡ್ಡ ಟಾಪಿಕ್ ತೊಗೊಂಡಾಗ ಹೆಂಗಿದೆ ಅದು ಸ್ಟ್ರಕ್ಚರ್, ಏನು ಅದರ ರೂಪುರೇಷೆಗಳು, ಯಾವ ರೀತಿಯಲ್ಲಿ ಅಡಚಣೆಗಳು ಅಥವಾ ಸವಾಲುಗಳಿದ್ದಾವೆ, ಅವುಗಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ಪರಿಹಾರ ಸ್ವರೂಪವಾಗಿ ಏನು ಕಾಯ್ದೆ ಕಾನೂನುಗಳು ನೀತಿಗಳು ಜಾರಿಯಲ್ಲಿದ್ದಾವೆ, ಇನ್ನೂ ಏನಾಗಬೇಕು. ಈ 5 ಡೈಮೆನ್ಷನ್ನಲ್ಲಿ ನೀವು ಈ ಟಾಪಿಕ್ಕನ್ನು ನೋಡಿದ್ರಿ ಅಂತಂದರೆ ನೀವು ಒಂದು 6 ರಿಂದ 7 ಬೇರೆ ಬೇರೆ ಟೈಟಲ್ಸ್ ಬೇರೆ, ಟಾಪಿಕ್ಸ್ ಬೇರೆ, 6 ರಿಂದ 7 ಟಾಪಿಕ್ಸ್ಗಳ ಬಗ್ಗೆ ಬರೆಯೋದಕ್ಕೆ ಅರ್ಹರಾಗ್ತೀರಿ. ಎಕ್ಸಾಂಪಲ್, ನಿಮ್ಮ ಕ್ವೆಶನ್ ಪೇಪರ್ನಲ್ಲಿ ಕೃಷಿ ಸುಧಾರಣೆಯ ಅವಶ್ಯಕತೆ ಅಂತ ಬಂತು ಅಂದರೆ ಇಲ್ಲಿ ನೀವೇನು ರೆಡಿ ಮಾಡ್ಕೊಂಡಿರ್ತೀರಿ, ಇದು ಲಾಸ್ಟ್ ಪಾರ್ಟ್, ಯಾಕೆ ಅವಶ್ಯಕತೆ ಇದೆ, ಇದು ಸುಧಾರಣೆ ಅಂದರೆ ಏನು, ಅವಶ್ಯಕತೆ ಅಂದರೆ ಏನು, ಯಾಕೆ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳಿದಾಗ ಅದನ್ನಷ್ಟೇ ವಿಸ್ತರಿಸ್ತೀರಿ. ಸ್ವರೂಪ ಆಗಲಿ, ಸ್ಟ್ರಕ್ಚರ್ ಆಗಲಿ ಅಥವಾ ಕುಂದುಕೊರತೆಗಳಾಗಲಿ ಇನ್ ಡೀಟೇಲ್ಡ್ ತೊಗೊಳಂಗಿಲ್ಲ, ಅಥವಾ ಸೋ ಕಾಲ್ಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ದಿ ಅಗ್ರಿಕಲ್ಚರ್ ಸೆಕ್ಟರ್ ಇನ್ ಡೀಟೇಲ್ ತೊಗೊಳಂಗಿಲ್ಲ. ಇದೇ ರೀತಿ ಒಂದು 10 ಟಾಪಿಕ್ಕನ್ನು ನೀವು ತೊಗೊಂಡ್ರಿ ಅಂತಂದ್ರೆ, ಡೈಮೆನ್ಷನ್ಸ್ಗಳನ್ನು ಪಿಕ್ ಮಾಡಿದ್ರಿ ಅಂತಂದ್ರೆ, ಏನಿಲ್ಲ ಅಂತಂದ್ರೂ ಒಂದು 15 ರಿಂದ 20 ಬಹಳ ಈಸಿಲಿ ನೀವು ಬೇರೆ ಬೇರೆ ವರ್ಗದ ಎಸೇಸ್ಗಳಿಗೆ ಪ್ರಿಪೇರ್ ಆದಂಗೆ ಆಗ್ತದೆ. ಎಕ್ಸಾಂಪಲ್, ಸೆಕೆಂಡ್ ಎಕ್ಸಾಂಪಲ್, ಪೊಲೀಸ್ ವ್ಯವಸ್ಥೆ ಅಂದ್ರೇನು, ಹೆಂಗೈತಿ ಸ್ಟ್ರಕ್ಚರ್, ಇತಿಹಾಸ, ಅದರ ಹಿನ್ನೆಲೆ ಇರಬಹುದು ಅಥವಾ ಸದ್ಯದ ಸ್ವರೂಪ ಇರಬಹುದು, ಯಾವ್ಯಾವ ಪಡೆಗಳಿದ್ದಾವೆ, ವ್ಯವಸ್ಥೆಯಲ್ಲಿನ ಸದ್ಯದ ಫಂಕ್ಷನ್ಸ್ಗಳೇನು, ಯಾವ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಸೋ ಕಾಲ್ಡ್ ಎಕ್ಸಿಕ್ಯೂಟಿವ್ ಕಾರ್ಯಾಂಗದ ಎಕ್ಸ್ಟೆಂಡೆಡ್ ಜವಾಬ್ದಾರಿಗಳನ್ನು ಕೊಟ್ಟಿರಲಾಗ್ತದೆ. ಅಂದರೆ ದೇಶದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಹೆಂಗೆ ಸ್ಟ್ರಕ್ಚರ್ಡ್ ಇದೆ, ಅಲ್ಲಿಂದ ಮುಂದೆ ಏನು ಕುಂದುಕೊರತೆಗಳಿದ್ದಾವೆ ಈ ವ್ಯವಸ್ಥೆಯ ನಿರ್ವಹಣೆ ಸಂದರ್ಭದಲ್ಲಿ, ಅಂದರೆ ಮ್ಯಾನೇಜಿಂಗ್ ಆಫ್ ದಿಸ್ ಎಂಟೈರ್ ಸಿಸ್ಟಮ್, ಆ ಸಂದರ್ಭದಲ್ಲಿ ಏನು ತೊಂದರೆಗಳಿದ್ದಾವೆ, ಆ ತೊಂದರೆಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಟ್ಟಂತಹ ಕಮಿಷನ್ಸ್ಗಳೇನಿದ್ದಾವೆ, ಏನು ಪರಿಹಾರದ ಸ್ವರೂಪದಲ್ಲಿ ಸುಧಾರಣೆಗಳಾಗಬೇಕು, ಪೊಲೀಸ್ ಸುಧಾರಣೆ ಅಂದ್ರೇನು, ಏನು ಪರಿಹಾರದ ರೂಪದಲ್ಲಿ ಸುಧಾರಣೆ ಆಗಬೇಕು, ಆಲ್ರೆಡಿ ಏನೇನಾಗಿದೆ, ಹೀಗೆ ಆ ಟಾಪಿಕ್ಕಿನ ಎಂಟೈರ್ ವಿಮರ್ಶೆನ ನೀವು ಮಾಡಿದಾಗ, ಬಹಳ ಬ್ರಾಡ್ ಬೇಸ್ ಆಸ್ಪೆಕ್ಟ್ಸ್ಗಳನ್ನು ನೀವು ಅಲ್ಲಿ ಒಂದೇ ಕಡೆ ಕ್ಲಬ್ ಮಾಡಿಟ್ಕೊಂಡಾಗ ಆ ಫೈಲ್ನಿಂದ ನಿಮಗೆ ಬಹಳಷ್ಟು ಡೇಟಾ ಸಿಗ್ತಾ ಹೋಗ್ತದೆ ನಿಮ್ಮ ಟೈಟಲಿಗೆ ಸಂಬಂಧಪಟ್ಟಂಗೆ. ಸೇ ಫಾರ್ ಎಕ್ಸಾಂಪಲ್, ಪೊಲೀಸರ ಪಾತ್ರ, ಮಹಿಳಾ ಸುರಕ್ಷತೆ ಅಥವಾ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆಯಲ್ಲಿ ಪೊಲೀಸರ ಪಾತ್ರ, ರೋಲ್ ಆಫ್ ಪೊಲೀಸ್ ಇನ್ ವಿಮೆನ್ ಆ್ಯಂಡ್ ಚೈಲ್ಡ್ ಸೇಫ್ಟಿ, ಅಥವಾ ಪೊಲೀಸರ ಪಾತ್ರ ಪ್ರಜಾಸತ್ತಾತ್ಮಕ ಸರ್ಕಾರದ ವ್ಯವಸ್ಥೆಗಳಲ್ಲಿ, ಅಥವಾ ಇನ್ನಿತರೆ ರೋಲ್ ಆಫ್ ಪೊಲೀಸ್, ಅಥವಾ ನೇರವಾಗಿ ಪೊಲೀಸ್ ಸುಧಾರಣೆ ಅವಶ್ಯಕತೆನೇ. ಈ ಟೈಟಲನ್ನು ತೊಗೊಂಡಾಗ ನಿಮಗೆ ಕಂಟೆಂಟ್ ಬೇಕಲ್ಲ, ರೆಲೆವೆಂಟ್ ಕಂಟೆಂಟ್ ಬೇಕಲ್ಲ, ಅದು ಸಿಗ್ತಾ ಹೋಗ್ತದೆ.
ನಿಮಗೆ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಬಹಳಷ್ಟು ಅದರ ಇತಿಹಾಸ, ಅದರ ಸ್ವರೂಪ, ಅದರ ಪಡೆಗಳು ಅಥವಾ ಇತರೆ ಕಮಿಷನ್ಸ್ ವಗೇರ ವಗೇರ ಇದರ ಡೇಟಾ ಗೊತ್ತೈತಿ ಅನ್ನೋ ಒಂದೇ ಕಾರಣಕ್ಕೆ ಎಸೆನಲ್ಲಿ ಅದರ ಅವಶ್ಯಕತೆ ಐತೋ ಇಲ್ಲೋ ಅನ್ನೋದನ್ನು ನೋಡದೆ ಬರೆಯೋವಂತಹ ಪ್ರಸಂಗ ಆಗಬಾರ್ದು. ಎಸೆ ಟೈಟಲ್ ಏನು ಕೊಟ್ಟಿರ್ತಾರೆ ಅದಕ್ಕೊಂದು ಥೀಮ್ ಹುಡ್ಕೊಳ್ತದೆ. ಆ ಥೀಮನ್ನು ಐಡೆಂಟಿಫೈ ಮಾಡ್ತಾ, ಅಂದರೆ ಥೀಮ್ ಅಂತಂದರೆ ಏನು ಮೂಲ ಈ ಎಸೆಯ ಉದ್ದೇಶ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನೀವು ಬೇಸಿಕಲಿ ಎಸೆ ಥೀಮನ್ನು ಐಡೆಂಟಿಫೈ ಮಾಡಿ ಅದನ್ನು ರಿಫ್ಲೆಕ್ಟ್ ಮಾಡಿ ಪ್ರೆಸೆಂಟ್ ಮಾಡುವಂಥ ಕೆಲಸ ಆಗಬೇಕು. ಸೊ ಎಸೆ ಕಂಟೆಂಟ್ ಆಧರಿಸಿರ್ತದೆ. ನೀವೇನು ಬೇಸಿಕಲಿ ಕಂಟೆಂಟನ್ನು ಓದ್ತಿರ್ತೀರಿ, ನಿಮ್ಮ ಗ್ರ್ಯಾಜುಯೇಷನ್ ಬ್ಯಾಕ್ಗ್ರೌಂಡ್ ಅಥವಾ ನಿಮ್ಮ ಪ್ರಿಪ್ರೇಷನ್ ಏನಿರ್ತದಲ್ಲ ಅದು ಆ್ಯಡ್ ಮಾಡ್ತದೆ ನಿಮ್ಮ ಇನ್ಫ್ಲೂಯೆನ್ಸನ್ನು ಚೂಸ್ ಮಾಡ್ಕೊಳ್ಳುವಾಗ. ನೀವು ಯಾವ ರೀತಿಯಾಗಿ ಪಿಕ್ ಮಾಡ್ತೀರಿ ಅನ್ನುವಂಥದ್ದನ್ನು ಅಲ್ಲಿ ಚೂಸ್ ಮಾಡೋಕ್ಕೆ ಹಚ್ತದೆ. ಅಂದರೆ ಎಕ್ಸಾಮಿನೇಷನ್ ಹಾಲಿಗೆ ಬ್ಲೈಂಡಾಗಿ ನೀವು ಹೋಗಂಗಿಲ್ಲ. ಕೊಟ್ಟಿರುವಂಥ 5 ಟೈಟಲ್ನಲ್ಲಿ ನಿಮ್ಮ ರೆಡಿನೆಸ್ ಇಂಪಾರ್ಟೆಂಟ್. ಯಾವುದೇ ಟೈಟಲಿನ ಬಗ್ಗೆ ನೀವು ಯಾವ ರೀತಿ ಬರೀಬಲ್ರಿ ಅನ್ನೋ ರೆಡಿನೆಸ್ ಇಂಪಾರ್ಟೆಂಟ್. ಟೆಸ್ಟ್ ಸಿರೀಸಿನ ಉದ್ದೇಶ ಏನಿತ್ತಂದರೆ ಎಲ್ಲ ಕಲಿತು ಆಮೇಲೆ ನಾವು ಟೆಸ್ಟ್ ಬರಿತೀವಿ ಅಂತಂದ್ರೆ ಆ ವಾತಾವರಣ ಬರಂಗಿಲ್ಲ. ನೀವು ಟೆಸ್ಟ್ಸ್ಗಳ ಜೊತೆ ಇವ್ಯಾಲ್ಯುಯೇಷನ್ಗಳ ಜೊತೆ ಹೆಂಗೆ ಬರೀಬೇಕು ಎಸೆ, ಹೆಂಗೆ ಟೈಮ್ ಮೇಂಟೈನ್ ಮಾಡಬೇಕು, ಹೆಂಗೆ ನಿಮ್ಮ ಪ್ರೆಸಿ ಮತ್ತು ಟ್ರಾನ್ಸ್ಲೇಷನ್ ಅರ್ಹವಾಗಿರಬೇಕು, ಮಾರ್ಕ್ಸಿಗೆ ಅರ್ಹರಾಗಿರ್ಬೇಕು ನೀವು ಅನ್ನುವಂಥದ್ದರ ಉದ್ದೇಶ. ಅಂದರೆ ಅದನ್ನು ಕಲಿಯೋ ಉದ್ದೇಶ ನಿಮ್ಮದಾಗಿರಬೇಕು. ಟೆಸ್ಟಿನ ಉದ್ದೇಶ ಅದೇ. ದಿನಕ್ಕೆ 5 ಟಾಪಿಕ್ ಸಿಕ್ಕಾವಂದ್ರೆ ಆ 5 ಟಾಪಿಕ್ಕಿನ ಸಂಬಂಧಪಟ್ಟಂಗೆ ನೀವು ಸಿನಾಪ್ಸಿಸ್ ಮಾಡೋದು ಒಳ್ಳೆಯದು. ಅಂದ್ರೆ ಇಂಟ್ರಡಕ್ಷನ್, ಮೇನ್ ಕಂಟೆಂಟ್, ಕನ್ಕ್ಲೂಷನ್ ಈ ಸ್ವರೂಪದೊಳಗೆ ನೀವು ಎಸೆ ಬರೀತೀರಿ ಅಂತಂದರೆ ಇಂಟ್ರಡಕ್ಷನ್ನಲ್ಲಿ ಏನಿದು ಎಸೆ, ನನ್ನ ಈ ವಿಷಯದ ಬಗ್ಗಿನ ಅಭಿಮತ ಏನು, ವಾಟ್ ಎಕ್ಸಾಕ್ಟ್ಲಿ ಈಸ್ ಮೈ ಎಕ್ಸ್ಪ್ರೆಷನ್, ನನ್ನ ವಿಚಾರ ಏನು ಅನ್ನೋದನ್ನು ನೀವು ಸೆಂಟೆನ್ಸಸ್ಗಳ ಮುಖಾಂತರ ಅಂದರೆ ನಿಮ್ಮ ವಿಚಾರಗಳನ್ನು ಆ ಟಾಪಿಕ್ ಅಥವಾ ಟೈಟಲಿಗೆ ಸಂಬಂಧಪಟ್ಟಂಗೆ ಹೇಳುವಂಥ ಅರ್ಹತೆ ಬಳಸ್ಕೋಬೇಕು. ಅಂದರೆ ಸ್ಟೋರಿ ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ವಿಪತ್ತು ನಿರ್ವಹಣೆ ಅಂತಂದರೆ ಹಿಂಗೆ ನನಗಿದ್ರ ಬಗ್ಗೆ ಗೊತ್ತೈತಿ ಬರ್ರಿ ನಾ ಹೇಳ್ತೀನಿ ಅಂತಂದು ಮೇನ್ ಕಂಟೆಂಟಿಗೆ ಕರ್ಕೊಂಡು ಹೋದಂಗೆ. ಅಲ್ಲಿಂದ ವಿಪತ್ತು ನಿರ್ವಹಣೆ ಅಂದ್ರೆ ಹಿಂಗೆ ಇದು ತೊಂದರೆ ಐತಿ, ಇದನ್ನು ಈ ರೀತಿ ಪರಿಹರಿಸ್ಬೇಕು. ಕನ್ಕ್ಲೂಷನ್ದೊಳಗೆ ನೋಡ್ರಿ ನಾ ಹೇಳಿದ್ನಲ್ಲ ವಿಪತ್ತು ನಿರ್ವಹಣೆ ಅಂದರೆ ಹೀಗೆಲ್ಲ ಇದನ್ನೆಲ್ಲ ಮಾಡಲಿಲ್ಲ ಅಂದ್ರೆ ಈ ರೀತಿ ತೊಂದರೆ ಆಗ್ತದೆ, ಇಫ್ ನಾಟ್ ಅನ್ನೋದನ್ನು ಕನ್ಕ್ಲೂಷನ್ನಲ್ಲಿ ಹೇಳ್ದಂಗೆ. ಸೊ ಇಂಟ್ರೊಡಕ್ಷನ್, ಮೇನ್ ಕಂಟೆಂಟ್ ಆ್ಯಂಡ್ ಕನ್ಕ್ಲೂಷನ್ ಒಂದು ಸೀಕ್ವೆನ್ಸ್ನಲ್ಲಿ ಬರೆಯುವಂಥ ಎಬಿಲಿಟಿ ಬರಬೇಕು. 600 ಶಬ್ದಕ್ಕೆ ನೀವು PSIನಲ್ಲಿ ಬರೀತೀರಿ. KPSCನಲ್ಲಿ ಬೇರೆ ವರ್ಡ್ ಲಿಮಿಟ್ ಐತಿ, UPSCನಲ್ಲಿ ಬೇರೆ ವರ್ಡ್ ಲಿಮಿಟ್ ಐತಿ. ಏನನ್ನು ಸೂಚಿಸ್ತದಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ PSI ಎಕ್ಸಾಮ್ಸಿಗೆ ಹೆಂಗೆ ಬರೀತೀರಿ, KPSCಗೆ ಹೆಂಗೆ ಬರೀತೀರಿ, UPSCಗೆ ಹೆಂಗೆ ಬರೀತೀರಿ ಸೇಮ್ ಸಬ್ಜೆಕ್ಟನ್ನು ವಿಸ್ತಾರವಾಗಿ ಬರೆಯುವಾಗ ಬಹಳ ಈಸಿ ಆಗ್ತದೆ, ಕಂಟೆಂಟನ್ನು ಜೋಡಿಸ್ತಾ ಹೋಗ್ಬೋದು. ಆದರೆ ಬರೀ 600 ಶಬ್ದಕ್ಕೆ ಸೀಮಿತವಾಗಿರಿಸ್ಕೊಂಡು ಬಹಳ ರೆಲೆವೆಂಟಾಗಿ ಡೇಟಾ ಬರೀಬೇಕಂದ್ರೆ ನಿಮ್ಮ ಓದುವ ಹ್ಯಾಬಿಟ್ಸ್ ಪ್ಲಸ್ ನಿಮ್ಮ ಕೆಪ್ಯಾಸಿಟಿ ಟು ಫ್ರೇಮ್ ಸಿಂಪಲ್ ಸೆಂಟೆನ್ಸಸ್ ಬಹಳ ಇಂಪಾರ್ಟೆಂಟ್. ಸೊ ಇಂಟ್ರಡಕ್ಷನ್, ಮೇನ್ ಕಂಟೆಂಟ್ ಆ್ಯಂಡ್ ಕನ್ಕ್ಲೂಷನ್ ಈ ಭಾಗವನ್ನು ಅರ್ಥ ಮಾಡ್ಕೊಳ್ಳುವಾಗ, ಎಸೆಯನ್ನು ನಾವು ಬರೆಯುವಾಗ ಅಲ್ಲಿ ಎಲ್ಲೂ ಸೂಚಿಸಂಗಿಲ್ಲ ನಾವು ವಿಷಯದ ಪರಿಚಯ ಅಥವಾ ಇದರ ಮುಖ್ಯ ಅಂಶ ಅಥವಾ ಇದರ ಕನ್ಕ್ಲೂಷನನ್ನು ಎಲ್ಲೂ ಡೈರೆಕ್ಟಾಗಿ ಸೂಚಿಸಲಿಕ್ಕಿಲ್ಲ. ಆದರೆ ವಿಷಯ ಮಂಡನೆಯನ್ನು ಮಾಡಿ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್, ಫ್ಯಾಕ್ಟ್ ಫಿಗರ್ಸ್, ಡೇಟಾ ಹಾಕ್ತಾ ಮೇನ್ ಕಂಟೆಂಟ್ನಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಅನ್ನುವಂಥ ಕನ್ಕ್ಲೂಷನನ್ನು ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಇವತ್ತಿನ ಈ ಸೆಷನ್ನಲ್ಲಿ ನನ್ನ ಡಿಸ್ಕಷನ್ನಲ್ಲಿ ನನಗೆ ಬಹಳ ಇಂಪಾರ್ಟೆಂಟಾಗಿ ಟೈಮ್ ಲಿಮಿಟೇಷನ್ ಇರ್ತದೆ. ಎಸೆ ಕ್ಲಾಸಸ್ನಲ್ಲಿ ಏನಾಗ್ತದೆ, ಪ್ರತಿಯೊಂದು ಟಾಪಿಕನ್ನು ತೊಗೊಂಡು ಡಿಸ್ಕಷನ್ ಮಾಡಬಹುದು. ಈ ಕ್ಲಾಸ್ನಲ್ಲಿ ಹೌ ಟು ರೈಟ್ ಎನ್ ಎಸೆ ಮಾತ್ರ ಹೇಳುವಂಥ ವಿಚಾರ ಇತ್ತು. ಸೊ ನಾಟ್ ಜಸ್ಟ್ ದ್ಯಾಟ್, ವಾಟ್ ಮ್ಯಾಟರ್ಸ್ ವೆನ್ ಯು ಆರ್ ರೈಟಿಂಗ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಹೇಳುವಂಥ ವಿಚಾರ ಇತ್ತು. ಅಂದರೆ ನೀವು ಕೊಟ್ಟಿರುವಂತಹ 25 ಟೈಟಲ್ಸ್ಗಳಲ್ಲಿ ನಿಮಗೆ 5 ಪೇಪರ್ ಸಿಕ್ಕವಂದ್ರೆ 25 ಟೈಟಲ್ಸ್ ಸಿಕ್ಕು. ಆ 25 ಟೈಟಲ್ಸ್ ಬೇರೆ 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 ಟೈಟಲ್ಸೇ ವಿನಃ ಟಾಪಿಕ್ಸ್ ಅಲ್ಲ. ಓಕೆ, ಅಟ್ ದಿ ಎಂಡ್ ಆಫ್ ದ ಡೇ ಟಾಪಿಕ್ಸ್ ಬಹಳ ಕಡಿಮೆ ಆಗ್ತವೆ, ಟೈಟಲ್ಸ್ ಬಹಳಷ್ಟು ಆಗ್ತವೆ. ಸೊ ಒಂದು ಟೈಟಲಿನ ಬಗ್ಗೆ ಮಾಡೆಲ್ ಆನ್ಸರ್ ಕೊಟ್ಟಂಥ ಸಂದರ್ಭದೊಳಗೆ ಇನ್ನು 4 ಏನು ಹಂಗಿದ್ರೆ ವ್ಯಾಕ್ಯೂಮ ಇಲ್ಲ. ಅದು ನಿಮ್ಮ ಎಬಿಲಿಟಿ ಟು ರೈಟ್, ಟು ಬಿ ರೆಡಿ ಆನ್ ದ್ಯಾಟ್ ಗಿವನ್ ಡೇ ಬೆಳೆಸ್ಕೋಬೇಕು. ನೀವು ಹೆಂಗೆ ಟಾಪಿಕ್ ವೈಸ್ ಪ್ರಿಪೇರ್ ಮಾಡಬೇಕು ಅನ್ನೋದಕ್ಕೆ ಬೇಸಿಕಲಿ ಅನ್ ಇನ್ಪುಟ್. ಅಂದರೆ
ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದು ಸ್ಟೂಡೆಂಟ್ಸ್ ಈ ಕ್ವೇರೀಸ್ಗಳನ್ನು ಹಾಕಿದ್ರು. ಮಾಡೆಲ್ ಎಸೆ ನಮಗೆ 5 ಆನ್ಸರ್ಸ್ ಬೇಕು ಅಂತ. ಮಾಡೆಲ್ ಎಸೆ 5 ಆನ್ಸರ್ಸ್ ನಾನು ಕೊಟ್ಟರೆ ನೀವೇನು ಮಾಡ್ತೀರಿ? ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಎಸೆ ನೀವು ಬರೀತೀರಾ, ನಾನು ಬರೀತೀನ? ಎಸೆ ಬರೆಯೋದು ಒಂದು ಕಲೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಏನಂತಂದರೆ, ಅಲ್ಲಿ ಆನ್ ದಿ ಗಿವನ್ ಡೇ ಆಫ್ ಯುವರ್ ಎಕ್ಸಾಮಿನೇಷನ್ ಗಿವನ್ ಎನಿ ಟಾಪಿಕ್ ನಿಮ್ಮ ರೆಡಿನೆಸ್ ಇಂಪ್ರೂವ್ ಆಗಬೇಕಂತಂದರೆ ನಿಮ್ಮ ಪ್ರಿಪ್ರೇಷನ್ ಇಂಪ್ರೂವ್ ಆಗಬೇಕು. ಸೊ ಈ ಏನು ಟಾಪಿಕ್ಸ್ ಇದಾವಲ್ಲ, ಏನು ಬ್ರಾಡ್ ಡೈಮೆನ್ಷನ್ಸ್ನಲ್ಲಿ ಒಂದು 6ರಿಂದ 10 ಟಾಪಿಕ್ಸ್ಗಳನ್ನು ನೀವು ಏನು ಪ್ರಿಪೇರ್ ಮಾಡ್ತಿರಲ್ಲ, ಅವುಗಳನ್ನು ಎಷ್ಟು ಸಮಗ್ರವಾಗಿ ನೀವು ಮಾಡಬೇಕು, ಎಷ್ಟು ಡೇಟಾ ಹಾಕಬೇಕು ಅಂತಂದರೆ, ಬ್ಲೈಂಡ್ ಇಮಿಟೇಷನ್ ಅಥವಾ ಸಿಂಪಲ್ ಈ ಮೆಮರೈಸ್ ಮಾಡಿ ಯಾರೋ ಎಲ್ಲೋ ಬರೆದದ್ದೇಸೆ ನಾವು ಅಲ್ಲಿ ಹೋಗಿ ಬರೆದು ಬರ್ತೀವಿ ನಮ್ಗೆ ಮಾರ್ಕ್ಸ್ ಬರ್ತಾವೆ ಅನ್ನೋದನ್ನು ಬಿಟ್ಬಿಡ್ರಿ. ಆ ಥರ ಏನು ವರ್ಕ್ ಆಗಂಗಿಲ್ಲ. ನೀವು ಕ್ರಿಯೇಟ್ ಮಾಡಬೇಕಲ್ಲಿ, ನೀವು ಬರೀಬೇಕು, ನೀವು ಸ್ಪಂದಿಸಬೇಕು ಆ ಟೈಟಲಿಗೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಕಂಟೆಂಟ್ ಮಾತಾಡ್ತದೆ. ನಿಮ್ಮ ಕಂಟೆಂಟೇ ಅಲ್ಲಿ ನಿಮಗೆ ಮಾರ್ಕ್ಸ್ ಕೊಡುವಂತಹ ಅಥವಾ ತರಿಸುವಂಥ ಒಂದು ಜವಾಬ್ದಾರಿ ಇಟ್ಕೊಂಡಿರುವಂಥ ಒಂದು ಡಾಕ್ಯುಮೆಂಟ್. ಸೊ ನಿಮ್ಮ ಮತ್ತು ಇವ್ಯಾಲ್ಯುಯೇಟರ್ನ ಮಧ್ಯೆ ನೀವು ಏನು ಚೂಸ್ ಮಾಡ್ತಿರಲ್ಲ ಸೆಂಟೆನ್ಸಸ್, ಅದು ಮುಖ್ಯ. ನಿಮ್ಮ ಕೆಲಸ ಏನಂತಂದರೆ, ಮಾಡೆಲ್ ಎಸೆ ಕೂಡ 10 ರೀತಿ ಬರಿಬೋದು, ನಾನು 1 ರೀತಿ ಮಾತ್ರ ಕೊಟ್ಟಿದ್ದೇನೆ. ಸೊ ದ ಐಡಿಯಲ್ ಫಾರ್ಮ್ ಅಂತ ಹೇಳಿದಾಗ ಇಂಟ್ರಡಕ್ಷನ್ದಲ್ಲಿ ಸಬ್ಜೆಕ್ಟಿನ ಬಗ್ಗೆ ಅಥವಾ ಟೈಟಲಿನ ಬಗ್ಗೆ ಇಂಟ್ರಡ್ಯೂಸ್ ಮಾಡುವಾಗ ಸಿಂಪಲ್ ಸೆಂಟೆನ್ಸಸ್ನಲ್ಲಿ ವಿಷಯ ಹಂಗಂದ್ರೆ ಏನು, ವಾಟ್ ಪಾರ್ಟ್, ಹಿಂಗಂದ್ರೆ ಏನು, ವಾಟ್ ಈಸ್ ದಿ ಟೈಟಲ್. ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ಸ್. ಸೋಷಿಯಲ್ ಮೀಡಿಯಾ ಅಂದ್ರೆ ಏನು, ಅದರ ಇಂಪ್ಯಾಕ್ಟ್ ಸಮಾಜದ ಮೇಲೆ ಏನಿದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ವಿಪತ್ತು ನಿರ್ವಹಣೆ ಅಂದರೆ ಏನು. ಅಂದರೆ ಇಂಟ್ರಡಕ್ಷನ್ನಲ್ಲಿ ಎಲ್ಲೋ ಒಂದು ಕಡೆ 3 ಅಥವಾ 4 ಸೆಂಟೆನ್ಸಸ್ನಲ್ಲಿ ಅಥವಾ 2 ಅಥವಾ 3 ಪಾಯಿಂಟ್ಸ್ನಲ್ಲಿ ಸಮಗ್ರವಾಗಿ ಮುಂದೆ ಎಸೆನಲ್ಲಿ ಏನು ಕಂಟೆಂಟ್ ಬರ್ತದ ಅನ್ನೋದನ್ನು ನೀವು ದರ್ಶಿಸ್ತಾ ಹೋಗ್ತೀರಿ ಅಥವಾ ವ್ಯೂ ಕೊಡ್ತಾ ಹೋಗ್ತೀರಿ. ಅದು ಇಂಟ್ರಡಕ್ಷನಲ್ಲಿ ಆಗಬೇಕಾಗಿರುವಂಥ ಕೆಲಸ. ಭಾಳ ಇಂಪಾರ್ಟೆಂಟ್ ಏನಂದರೆ ಅಂಕಿಅಂಶ ಅಥವಾ ಇತರೆ ವಿಷಯಗಳನ್ನು ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಏನೋ ಹೇಳಬೇಕಿತ್ತು ಅರ್ಧಂಬರ್ಧ ಹೇಳಾಗೈತಿ ಅನ್ನೋ ರೀತಿಯಲ್ಲಿ ರಿಫ್ಲೆಕ್ಟ್ ಆಗಬಾರ್ದು. ಎಸೆನ ಇಂಟ್ರಡಕ್ಷನ್ ಭಾಳ ಸ್ಟ್ರಾಂಗ್ ಇರಬೇಕು, ಭಾಳ ಇಂಪಾರ್ಟೆಂಟ್ ಅದು. ಅರ್ಥಾತ್ ಘೋಷವಾಕ್ಯ ಇರ್ಬೋದು ಅಥವಾ ಆರಂಭಿಕ ಮಟ್ಟದಲ್ಲಿ ಹೇಳಿಕೆಗಳಿರ್ಬೋದು, ಇಡಿಯಮ್ಸ್ ಗಾದೆ ಮಾತುಗಳಿರ್ಬೋದು, ಇವುಗಳನ್ನು ಉಪಯೋಗಿಸಿ ಟೈಟಲಿಗೆ ಸೂಕ್ತವಾಗಿರುವಂಥದ್ದನ್ನು ವಿಷಯ ಪ್ರಸ್ತಾಪಿಸೋದಕ್ಕೆ ಉಪಯೋಗಿಸೋದು ಬಹಳ ಒಳ್ಳೆಯದು. ಆದರೆ 600 ಶಬ್ದಕ್ಕೆ ನೀವು ಎಸೆ ಬರೆಯೋ ಕಾರಣಕ್ಕಾಗಿ ಥೀಮನ್ನು ಹೇಳುವಂಥ ಸಂದರ್ಭದೊಳಗೆ ನೇರವಾಗಿ ವಾಟ್ ಪಾರ್ಟ್, ವಾಟ್ ಅಂತಂದರೆ ಈ ವಿಷಯ ಹಿಂಗಂದ್ರೆ ಏನು, ಟೈಟಲ್ ಹಿಂಗಂದ್ರೆ ಏನು, ಅದರ ಬಗ್ಗೆ ಅಲ್ಲಿ ಸೂಚನೆಗಳನ್ನು ಕೊಡೋದು ಒಳ್ಳೆಯದು. ಟ್ರಾನ್ಸಿಷನ್ ಏನಿರ್ತದಲ್ಲ, ಇಂಟ್ರಡಕ್ಷನ್ನಿನ ಕೊನೆಯ ಲೈನಿಗೂ ಮೇನ್ ಕಂಟೆಂಟಿನ ಫಸ್ಟ್ ಪ್ಯಾರಾಗ್ರಾಫಿಗೂ ಒಂಥರ ಸಂಬಂಧವಿರಬೇಕು, ಒಂಥರ ಕನೆಕ್ಟಿವಿಟಿ ಇರಬೇಕು. ಅಂದರೆ ಡೀಪ್ ಸ್ಟೀಪ್ ಫ್ಲಾಸ್ ಇರಬಾರ್ದು, ಸಡನ್ನಾಗಿ ಏನೋ ವಿಷಯ ಬಿಟ್ಟಂಗೆ ಡ್ರಾಪ್ ಮಾಡ್ದಂಗೆ ಇರಬಾರ್ದು. ವಿಷಯ ಫಾರ್ ಎಕ್ಸಾಂಪಲ್ ವಿಪತ್ತು ಅಂದ್ರೆ ಹಿಂಗೆ, ವಿಪತ್ತು ನಿರ್ವಹಣೆ ಅಂತಂದ್ರೆ ಹಿಂಗೆ, ವಿಪತ್ತು ನಿರ್ವಹಣೆ ಅವಶ್ಯಕತೆ ಇದೆ, ಇದನ್ನು ಅಕ್ನಾಲೇಜ್ ಮಾಡಿದ್ರೆ ನೀವು ಥೀಮ್ ಹೇಳ್ದಂಗೆ. ಮೇನ್ ಕಂಟೆಂಟ್ನಲ್ಲಿ ವೈ ಪಾರ್ಟ್, ಈಗ ಯಾಕೆ ಇದು ಇಂಪಾರ್ಟೆಂಟ್, ವಿಪತ್ತುಗಳ ಆಗುವಿಕೆ ಇರಬಹುದು ಅಥವಾ ಇನ್ಸಿಡೆನ್ಸಸ್, ಅವುಗಳ ಸ್ಥಾನಿಕತೆಗಳಿರ್ಬೋದು, ಬೋತ್ ನ್ಯಾಚುರಲ್ ಆ್ಯಸ್ ವೆಲ್ ಆಸ್ ಮ್ಯಾನ್ ಮೇಡ್. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಗಿವನ್ ಎನಿ ಟೈಟಲ್ ನೀವೇನೇ ತೊಗೊಳ್ರಿ, ಪೊಲೀಸ್ ರಿಫಾರ್ಮ್ಸ್ ತೊಗೊಳ್ರಿ, ಯಾವುದೇ ಟೈಟಲ್ ತೊಗೊಂಡ್ರೂ ಕೂಡ ಯಾಕದು ಈಗ ಸಮಂಜಸವಾಗಿದೆ, ಯಾಕದು ಈಗ ಬಹಳ ಇಂಪಾರ್ಟೆಂಟ್ ಆಗಿದೆ, ಐದರ್ ಕರೆಂಟ್ ಅಫೇರ್ಸ್ ಕಾರಣದಿಂದಾಗಲೋ ಅಥವಾ ಅವುಗಳ ಹ್ಯಾಪನಿಂಗ್ಸ್ಗಳ ಕಾರಣದಿಂದಾಗಲೋ ಇರ್ತದೆ, ಅದನ್ನು ಹೇಳ್ತೀರಿ, ಸೂಚಿಸ್ತೀರಿ. ಇಲ್ಲಿ ವಿಷಯವನ್ನು ಸವಿಸ್ತಾರವಾಗಿ ಪ್ರಸ್ತಾಪಿಸುವಂಥ ಒಂದು ಸೀಕ್ವೆನ್ಸಿಗೆ ನೀವು ಬರ್ತೀರಿ. ಹೌ ಪಾರ್ಟ್ ಏನಿದೆಯಲ್ಲ, ಹೆಂಗೆ ವಿಪತ್ತು ನಿರ್ವಹಣೆ, ವಿಪತ್ತು ನಿರ್ವಹಣೆ ಅಂದರೆ ಏನು, ವಾಟ್ ಪಾರ್ಟ್, ವೈ ಇಸ್ ಇಟ್ ಇಂಪಾರ್ಟೆಂಟ್, ವೈ ಪಾರ್ಟ್, ಹೆಂಗೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದು, ಹೌ ಪಾರ್ಟ್. ಈ 3 ಪಾರ್ಟ್ಸ್ಗಳಲ್ಲಿ ಕ್ವೆಶ್ಚನ್ಸ್ಗಳನ್ನು ಅರ್ಥ ಮಾಡಿಕೊಂಡು ಆನ್ಸರ್ಸನ್ನು ಕೊಡ್ತಾ ಅವುಗಳನ್ನು ಅರೇಂಜ್ ಮಾಡಿದರೆ ಎಸೆಯ ಮೇನ್ ಕಂಟೆಂಟ್ ಮತ್ತು ಇಂಟ್ರಡಕ್ಷನ್ ಬಹಳ ಚೆನ್ನಾಗಿ ಹೋಗ್ತದೆ. ಸೊ ನೇಚರ್ ಆಫ್ ದ ಟಾಪಿಕ್ ಅಂತಂದರೆ ನೀವೇನು ಟೈಟಲ್ ತೊಗೊಂಡಿರ್ತೀರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಲಿಂಕ್ ಕೊಡೋ ರೀತಿಯಲ್ಲಿ, ಅದಕ್ಕೆ ಕಂಟೆಂಟ್ ಕೊಡೋ ರೀತಿಯಲ್ಲಿ, ಯಾಕೆ ವಿಪತ್ತು ನಿರ್ವಹಣೆ ಬಹಳ ಮುಖ್ಯ, ಏನು ಅದರಲ್ಲಿ ಸಮಸ್ಯೆಗಳಿದ್ದಾವೆ, ವಿಪತ್ತು ನಿರ್ವಹಣೆ ಅಂತಂದ್ರೆ ಏನು, ಆಮೇಲೆ ಏನು ಅದರಲ್ಲಿ ಸಮಸ್ಯೆಗಳಿದ್ದಾವೆ, ಅವುಗಳನ್ನು ಸೊಲ್ಯೂಷನ್ ಯಾವ ರೂಪದಲ್ಲಿ ತಗೊಳ್ಬಹುದು. ಫಾರ್ ಎಕ್ಸಾಂಪಲ್ ಮ್ಯಾನ್ಮೇಡ್ ಡಿಸಾಸ್ಟರ್ಸ್ ಆ್ಯಂಡ್ ನ್ಯಾಚುರಲ್ ಡಿಸಾಸ್ಟರ್ಸ್, ಇವೆರಡು ಕ್ಯಾಟಗರೀಸ್ನಲ್ಲಿ ಸೋ ಕಾಲ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದರೆ
ನೈಸರ್ಗಿಕವಾಗಿ ಆಗುವಂತಹ ಘಟನಾವಳಿಗೆ ಯಾರು ವಲ್ನರೇಬಲ್ ಇರ್ತಾರೋ, ಯಾವ ಪ್ರದೇಶಗಳು ವಲ್ನರೇಬಲ್ ಇರ್ತಾವೋ, ಪ್ಲಸ್ ಯಾವ ಘಟನೆಗಳು ಆಗ್ತಾ ಇದ್ದಾವೋ ಅವುಗಳ ನಿದರ್ಶನ ಉಲ್ಲೇಖಗಳನ್ನು ಹೇಳ್ತಾ ಹೇಗೆ ಇವುಗಳು ಅನಾಹುತಗಳಾಗಿ ಪರಿಣಮಿಸ್ದಂಗೆ ಇವುಗಳ ನಿರ್ವಹಣೆ ಅವಶ್ಯಕವಿದೆ ಅನ್ನೋದನ್ನು ಹೇಳ್ತಾ, ಅದೇ ರೀತಿ ಮ್ಯಾನ್ಮೇಡ್ ಡಿಸಾಸ್ಟರ್ಸಿಗೆ ಸಂಬಂಧಪಟ್ಟಂಗೆ ಭೋಪಾಲ್ ಗ್ಯಾಸ್ ಟ್ರಾಜಡಿ ಇರ್ಬೋದು ಆ್ಯಂಡ್ ಸೊ ಮೆನಿ ಅದರ್ ಆಸ್ಪೆಕ್ಟ್ಸ್, ಅಥವಾ ಇಂಟರ್ವೀನಿಂಗ್ ವಿತ್ ದಿ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಇರ್ಬೋದು, ಅವುಗಳನ್ನು ಹೇಳ್ತಾ ಸಮಸ್ಯೆಗಳನ್ನು ಹೇಳುವಂಥದ್ದು. ಅಂದರೆ ಏನು ಇಲ್ಲಿ ಲಿಮಿಟೇಷನ್ಸ್ಗಳಿದ್ದಾವೆ, ಏನು ಇಲ್ಲಿ ಬೇಸಿಕಲಿ ತೊಂದರೆಗಳಿದ್ದಾವೆ ಅಥವಾ ಸವಾಲುಗಳಿದ್ದಾವೆ, ರಿಸೋರ್ಸಸ್ ಹಂಚಿಕೆ ಅಥವಾ ಬಳಕೆ ಇರ್ಬೋದು, ಅಥವಾ ಪಡೆಗಳ ರೆಫರೆನ್ಸಸ್ ಬಂದರೆ ಇಲ್ಲಿ ಹೌ ಈಸ್ ಡಿಸಾಸ್ಟರ್ ಮ್ಯಾನೇಜ್ಡ್ ಅಂತನ್ನೋದನ್ನು ಹೇಳಿದಾಗನೇ ವಿ ರೆಫರ್ ಟು ವಾಟ್ ಆರ್ ದ ಫೋರಮ್ಸ್, ವಾಟ್ ಆರ್ ದ ಫೋರ್ಸಸ್, ಡಿಸಾಸ್ಟರ್ ಪಡೆಗಳು ಹೆಂಗೆ ವರ್ಕ್ ಆಗ್ತವೆ, ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಹೆಂಗೆ, ಇದೆಲ್ಲ ಕಂಟೆಂಟ್ ನೇಚರ್ ಆಫ್ ದ ಟೈಟಲ್ನಲ್ಲಿನೇ ಟಾಪಿಕ್ನಲ್ಲಿನೇ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿರ್ತೇವೆ. ಚಾಲೆಂಜಸ್ ಪಾರ್ಟ್ ಹೇಳಿದಾಗ ಕುಂದುಕೊರತೆಗಳನ್ನು, ತೊಂದರೆಗಳನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಸನ್ನದ್ಧತೆ ಅಥವಾ ಪರಿಹಾರ ಇವೆರಡನ್ನೂ ಸೂಚಿಸ್ತಾ ಸ್ಲೋಲಿ ಮೇನ್ ಕಂಟೆಂಟನ್ನು ಕ್ಲೋಸ್ ಮಾಡ್ತೇವೆ. ರೈಟ್, ಟಾಪಿಕ್ ಅಂದರೆ ಏನು ಇಂಟ್ರಡಕ್ಷನ್ನಲ್ಲಿ ಹೇಳಿರೋ ಕಾರಣಕ್ಕೆ ಮತ್ತೆ ವಿಪತ್ತು ನಿರ್ವಹಣೆ ಅಂದರೆ ಏನು ಹೇಳೋ ಅವಶ್ಯಕತೆ ಇರೋಂಗಿಲ್ಲ, ಆ ಸ್ಪೇಸ್ ಇಲ್ಲಿ ಮರುಕಳಿಸುವ ಅವಶ್ಯಕತೆ ಇರೋಂಗಿಲ್ಲ. ಟೈಪ್ಸ್ ಹೇಳ್ತಾ ಆಲ್ರೆಡಿ ಏನು ಮಾಡಿದ್ದಾರೆ ಸರ್ಕಾರದ ನೀತಿ ಅಥವಾ ಪಾಲಿಸಿ ಏನಿದೆ, ಯಾವ ಪಡೆಗಳಿದ್ದಾವೆ ಅನ್ನೋದನ್ನು ಹೇಳ್ತಾ, ಚಾಲೆಂಜಸ್ ಹೇಳ್ತಾ, ಸೊಲ್ಯೂಷನ್ಸನ್ನು ಹೇಳ್ತಾ ಸ್ಲೋಲಿ ಕನ್ಕ್ಲೂಷನಿಗೆ ಟ್ರಾನ್ಸಿಟ್ ಆಗಬೇಕು. ಅರ್ಥ ಏನು? ಕನ್ಕ್ಲೂಷನ್ನಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದರೆ ಮೇನ್ ಕಂಟೆಂಟಿನ ಸಾರಾಂಶ ಬರ್ದಂಗಿರಬೇಕು ಕನ್ಕ್ಲೂಷನ್. ಆದರೆ ಅದೇ ಶಬ್ದಗಳನ್ನು, ಅದೇ ಸೆಂಟೆನ್ಸಸ್ಗಳನ್ನು ಇಲ್ಲಿ ಮತ್ತೆ ಮರುಕಳಿಸೋಂಗಿಲ್ಲ. ಇನ್ಸ್ಟೆಡ್ ಇದೆಲ್ಲ ಮಾಡಲಿಲ್ಲ ಅಂದರೆ ತೊಂದರೆ ಆಗ್ತದೆ, ಕಾನ್ಸಿಕ್ವೆನ್ಸಸ್ ಏನು ಇದರ ಪರಿಣಾಮ ನೆಗ್ಲೆಕ್ಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇಟ್ಸ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್, ಅದನ್ನು ಅಲಕ್ಷಿಸಿದರೆ, ಅದನ್ನು ರೆಗ್ಯುಲೇಟ್ ಮಾಡ್ದೇ ಅದನ್ನು ಲಕ್ಷಿಸಿದರೆ ಏನು ಪರಿಣಾಮ ಆಗ್ತದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನಾಗ್ತದೆ ಅದನ್ನು ನಿರ್ವಹಿಸಲಿಲ್ಲ ಅಂದರೆ, ಪೊಲೀಸ್ ರಿಫಾರ್ಮ್ಸ್ ಮಾಡಲಿಲ್ಲ ಅಂದರೆ ಏನಾಗ್ತದೆ, ಇಫ್ ನಾಟ್ ಅನ್ನುವಂಥ ಪ್ರಶ್ನೆಗೆ ಈ ಪಾರ್ಟ್ನಲ್ಲಿ, ಕನ್ಕ್ಲೂಷನ್ ಪಾರ್ಟ್ನಲ್ಲಿ ಬಹಳ ಸೂಕ್ಷ್ಮವಾಗಿ ಉತ್ತರಿಸ್ತಾ ಸಕಾರಾತ್ಮಕ ಘೋಷಣೆಯೊಂದಿಗೆ ಅಥವಾ ಸೆಂಟೆನ್ಸ್ನೊಂದಿಗೆ ಥೀಮನ್ನು ಪುನಃ ಹೇಳ್ತಾ ಅವಶ್ಯಕತೆ ಇದೆ. ಭಾರತದಂಥ ದೇಶಕ್ಕೆ ಕಂಟೆಕ್ಸ್ಟನ್ನು ತೊಗೊಂಡಾಗ, ಬೇರೆ 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 ಆಸ್ಪೆಕ್ಟ್ಸನ್ನು ತೊಗೊಂಡಾಗ ಭಾರತದಂಥ ದೇಶಕ್ಕೆ ಯಾಕದು ಬಹಳ ಮುಖ್ಯ, ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗಿತ್ತು ಅಂತಂದರೆ ಯಾಕದು ಮುಖ್ಯ, ಅಥವಾ ಯಾವ ಸೆಕ್ಷನನ್ನು ನೀವು ಅಡ್ರೆಸ್ ಮಾಡ್ತಾ ಇರ್ತೀರಿ, ಐದರ್ ಯೂತ್ ಆರ್ ಫಾರ್ಮರ್ಸ್ ಆರ್ ಸಿಟಿಸನ್ಸ್ ಆರ್ ವಾಟ್ ಎವರ್, ನೀವು ಯಾವ ಕಂಟೆಕ್ಸ್ಟ್ ತೊಗೊಂಡಿರ್ತೀರಿ ಅವರ ಒಳಿತಿಗಾಗಿ ಯಾಕಿದು ಇಂಪಾರ್ಟೆಂಟ್, ಓವರಾಲ್ ಪ್ರಾಬ್ಲಮ್ ಸೊಲ್ಯೂಷನ್ ಅನ್ನುವಂಥದ್ದನ್ನು ಹೇಳ್ತಾ ಕನ್ಕ್ಲೂಷನನ್ನು ಕೊಡೋದು ಇಂಪಾರ್ಟೆಂಟ್. ಅಂದರೆ ಒಂದು ಸ್ವರೂಪ ಬಹಳ ಮುಖ್ಯ. ಇಂಟ್ರಡಕ್ಷನ್, ಮೇನ್ ಕಂಟೆಂಟ್, ಕನ್ಕ್ಲೂಷನ್. ಇದು ಒಂದೇ ದಿವಸದೊಳಗೆ ಬರೆಯೋದಕ್ಕೂ ಬರೋದಿಲ್ಲ. ಸೆಕೆಂಡ್ ಆಸ್ಪೆಕ್ಟ್, ಇದು ಭಾಳ ದೊಡ್ಡ ವಿಷಯನೂ ಅಲ್ಲ. ಸ್ಥಿತಿಬದ್ಧವಾಗಿ ಈ ಮನುಷ್ಯನ ಕೈಕಾಲು ಅಥವಾ ಅಂಗಾಂಗಗಳು ಹೆಂಗೆ ಒಂದು ಸ್ಥಿತಿ ಒಳಗಿರ್ತಾವೆ, ಒಂದು ಲಯದೊಳಗಿರ್ತಾವೆ, ಆ ರೀತಿ ನಿಮ್ಮ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಗ್ತದೆ, ಹೆಂಗೆ ಬಿಗಿನ್ ಆಗ್ತದೆ, ಹೆಂಗೆ ಕಂಟಿನ್ಯೂ ಆಗ್ತದೆ, ಹೆಂಗೆ ಕನ್ಕ್ಲೂಡ್ ಆಗ್ತದೆ, ಇಷ್ಟೇ ಎಸೆ ಬರೆಯೋದಂದರೆ. ಸೊ ಕಂಟೆಂಟನ್ನು ನೀವು ಕ್ರಿಯೇಟ್ ಮಾಡೋದು ಕಲಿಯಬೇಕು. ಅದು ಈ ಟೆಸ್ಟ್ ಸಿರೀಸಿನ ಉದ್ದೇಶ. ಎನಿವೆ, ನೀವು ಎಷ್ಟು ಜನ ಇನ್ಸ್ಟಿಟ್ಯೂಟಿಗೆ ಮೇಲ್ ಕಳಿಸಿದಿರಿ, ಅವರು ಎಲ್ಲ ಕಾಪೀಸ್ಗಳನ್ನು ಇವ್ಯಾಲ್ಯುಯೇಟ್ ಮಾಡಿ, ಇಲ್ಲಿ ಇವ್ಯಾಲ್ಯುಯೇಷನ್ ಅಂತಂದರೆ ಮಾರ್ಕ್ಸ್ ಹಾಕೋದಂತಲ್ಲ, ಮಾರ್ಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟ್ ಅಂದರೆ ಎಲ್ಲಿ ತಪ್ಪು ಮಾಡಿರಿ, ಸೆಂಟೆನ್ಸ್ ವೈಸ್ ನಾನು ಓದಿ ಕರೆಕ್ಷನ್ ಮಾಡುವಾಗ ಇಂಟ್ರಡಕ್ಷನ್ ವೀಕ್ ಆಗೈತಿ ಅಥವಾ ಸ್ಟ್ರಾಂಗ್ ಇರಬೇಕಿತ್ತು ಅಥವಾ ಕನ್ಕ್ಲೂಷನಲ್ಲಿ ಈ ಟಾಪಿಕ್ ಬರಬೇಕಿತ್ತು, ಆ ಕುಂದುಕೊರತೆಗಳನ್ನು ಪಿನ್ ಪಾಯಿಂಟ್ ಮಾಡಿ ಹೊಳ್ಳಿ ಅದಕ್ಕೆ ರಿಮಾರ್ಕ್ಸ್ ಹಾಕಿ ನಿಮ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೇನೆ. ಆ ಪಾಯಿಂಟ್ ಆಫ್ ವ್ಯೂದಿಂದ ಕಲೀರಿ, ಬರೆಯೋದಕ್ಕೆ ಕಲೀರಿ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. 5 ಟೆಸ್ಟ್ ಸಿರೀಸ್ಗಳನ್ನು ಮಾಡ್ತೇವೆ, ಅದ್ರ ಪೈಕಿ ನೀವು ಮೊದಲನೇದನ್ನು ಅಟೆಂಡ್ ಮಾಡಿದಿರಿ. 5 ಟೆಸ್ಟ್ ಸಿರೀಸ್ ಮಾಡಿದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ನಿಮ್ಮ ಎಕ್ಸಾಮ್ ಯಾವಾಗರ ಇರಲಿ, ಆ ಟೈಮ್ ಪೀರಿಯಡ್ದೊಳಗೆ ವಿಚಾರ ಮಾಡಿರಿ. ಪ್ರತಿಯೊಂದು ಸೀರೀಸ್ನೊಳಗೆ 25 ಟಾಪಿಕ್ ಬಂದು ನಿಮ್ಮ ಹತ್ರ, ಟೈಟಲ್ಸ್ಗಳು ಬಂದು. ಸೊ 5 ಟೆಸ್ಟ್ ಸಿರೀಸ್ ಇಂಟು 25 ಅಷ್ಟು ಟಾಪಿಕ್ಸ್ ನಿಮ್ಮ ಹತ್ರ ಇದ್ದಂಗೆ, ಅಥವಾ ಅಷ್ಟು ಟೈಟಲ್ಸ್ ನಿಮ್ಮ ಹತ್ರ ಇದ್ದಂಗೆ. ಬಟ್ ಬ್ಯಾಕ್ಗ್ರೌಂಡ್ನಲ್ಲಿ ನಿಮ್ಮ ಕೆಲಸ ಏನಂದ್ರೆ ಒಂದು 5 ರಿಂದ 6 ಡೈಮೆನ್ಷನ್ನಲ್ಲಿ ಪೇಪರ್ ಕಟ್ಟಿಂಗ್ಸ್, ನಿಮ್ಮ ಮ್ಯಾಗಝಿನ್ಸ್ಗಳನ್ನು ಸ್ಟೋರ್ ಮಾಡ್ತಾ ರಿಫ್ಲೆಕ್ಸಸ್ಗಳನ್ನು ಶಾರ್ಪ್ ಮಾಡ್ಕೊತ ಹೋಗ್ರಿ, ಕಂಟೆಂಟನ್ನು ಕ್ರಿಯೇಟ್ ಮಾಡ್ಕೊತ ಹೋಗ್ರಿ. ಬಹಳ ಇಂಪಾರ್ಟೆಂಟ್ ಅದು. ಗೆಟ್ ಯುವರ್ ಟೆಸ್ಟ್ಸ್ ಆ್ಯಂಡ್ ಯುವರ್ ಇವ್ಯಾಲ್ಯುಯೇಷನ್ಸ್ ಆನ್ ಅ ಟ್ರ್ಯಾಕ್.
ಆನ್ ಡೈಲಿ ಬೇಸಿಸ್ ಪೇಪರ್ 2ಗೂ ಕೂಡ ವಿ ವಿಲ್ ಬಿ ಸ್ಟಾರ್ಟಿಂಗ್ ಆರ್ ಪೇಪರ್ 2 ಟೆಸ್ಟ್ ಸಿರೀಸ್ ವೆರಿ ಸೂನ್. ಪೇಪರ್ 2 ಟೆಸ್ಟ್ ಸಿರೀಸನ್ನು ಈಗ ಆಲ್ರೆಡಿ ನಿಮ್ಮ ಹತ್ರ ಫ್ರೀ ಪೇಪರ್ಸ್ ಅಥವಾ ಪೇಯ್ಡ್ ಪೇಪರ್ಸ್ ಇದ್ದವು ಅಂತಂದ್ರೆ ಆನ್ ಡೈಲಿ ಬೇಸಿಸ್ 25ರಿಂದ 30 ಅಥವಾ 50 MCQಸ್ಗಳನ್ನು ಪೇಪರ್ 2 ಪಾಯಿಂಟ್ ಆಫ್ ವ್ಯೂದಿಂದ ಸಾಲ್ವ್ ಮಾಡ್ತಾಯಿರ್ರಿ. ಟೈಮ್ ಹಚ್ಚಿ ಆ ಟೈಮಿಗೆ ಅನುಗುಣವಾಗಿ ಮಾಡ್ತಾಯಿರ್ರಿ. 1.5 ಗಂಟೆ ಕಾಲ ಈ ಪೇಪರ್ 1 ಪಾಯಿಂಟ್ ಆಫ್ ವ್ಯೂದಿಂದ ನೀವು ಪ್ರಿಪೇರ್ ಮಾಡುವಾಗ ಮ್ಯಾಕ್ಸಿಮಮ್ ನಿಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಟ್ರಾನ್ಸ್ಲೇಷನ್ಸ್ನಲ್ಲಿ. ಗೊತ್ತಾಗ್ದೇ ಟೈಮ್ ಹೋಗಿಬಿಟ್ಟಿರ್ತದೆ ಎಸೆನಲ್ಲಿ. ಟ್ರಾನ್ಸ್ಲೇಷನ್ಸ್ ಭಾಳ ವೀಕ್ ಆಗ್ತವೆ, ಪ್ರೆಸಿ ಭಾಳ ವೀಕ್ ಆಗ್ತವೆ. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಒಂದು 40 to 45 ಮಿನಿಟ್ಸ್ ಎಸೆ, ಒಂದು 10-15 ಮಿನಿಟ್ಸ್ ಈಚ್ ಟ್ರಾನ್ಸ್ಲೇಷನ್ಸ್ ಆ್ಯಂಡ್ ಪ್ರೆಸಿ ಕೊಡ್ತೀರಿ ಅಂತಂದ್ರೆ 1.5 ಗಂಟೆ ಕಾಲ ಅಲ್ಲೇ ಹೋಗ್ಬಿಡ್ತದೆ. ಮಿಸ್ಮ್ಯಾನೇಜ್ ಆಗಬಾರ್ದು. ಟೈಮ್ ಮ್ಯಾನೇಜ್ಮೆಂಟನ್ನು ಬಹಳ ಇಂಪಾರ್ಟೆಂಟಾಗಿ ಅಡ್ರೆಸ್ ಮಾಡಿರಿ, ಆರ್ಗನೈಸ್ ಮಾಡಿಕೊಡ್ರಿ, ಸ್ಟೇ ಕನೆಕ್ಟೆಡ್. ಬಹಳ ಸ್ಟ್ರಾಂಗಾಗಿ ಒಂದು 5 ಟಾಪಿಕ್ಸ್ಗಳನ್ನು ಪ್ರಿಪೇರ್ ಮಾಡಿದ್ರಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಟೈಟಲ್ ಕೊಟ್ಟರು ಕೂಡ ನಿಮ್ಮ ರೆಡಿನೆಸ್ ಭಾಳ ಶಾರ್ಪ್ ಆಗ್ತದೆ. ನಿಮ್ಮ ರೈಟಿಂಗ್ ಹ್ಯಾಬಿಟ್ ಸಿನಾಪ್ಸಿಸ್ ರೂಪದಲ್ಲಿ ಬೆಳಿಬೇಕು. ಇಂಟ್ರಡಕ್ಷನ್ನಲ್ಲಿ ಈ ಪಾಯಿಂಟ್ಸ್, ಕನ್ಕ್ಲೂಷನ್ನಲ್ಲಿ ಈ ಪಾಯಿಂಟ್ಸ್, ಮೇನ್ ಕಂಟೆಂಟ್ನಲ್ಲಿ ಹಿಂಗಿರ್ತೇನೆ, ಹಿಂಗೆ ಬರೀತೇನೆ ಅಂತ ನೀವು ಸೆಂಟೆನ್ಸಸ್ ಪಾಯಿಂಟ್ಸ್ನಲ್ಲಿ ಒಂದು ಟೈಟಲಿನ ಸಿನಾಪ್ಸಿಸ್ ಹಾಕಿದ್ರಿ ಅಂದರೆ, ಆ ಸ್ಟ್ರಕ್ಚರ್ ಹಾಕ್ಕೊಂಡ್ರಿ ಅಂತಂದರೆ ಎಸೆ ಬರೆಯೋಕ್ಕಿಂತ ಮುಂಚೆನೇ ನಿಮಗೊಂದು ಬೇಸಿಕ್ ರೋಡ್ ಮ್ಯಾಪ್ ಸಿಕ್ಕಂಗೆ ಆಗ್ತದೆ. ದ್ಯಾಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಟು ರೈಟ್ ಯೋರ್ ಎಸೆ. ಸೊ ಸಂಸ್ಥೆಯ ಉದ್ದೇಶ ಏನಂತಂದ್ರೆ, ಅಂದರೆ ಉತ್ತಿಷ್ಟ ಭಾರತ ಅಚೀವ್ ಇನ್ಸ್ಟಿಟ್ಯೂಟಿನ ಉದ್ದೇಶ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ಮ ರೆಡಿನೆಸ್ ಕಡಿಮೆ ಆಗಬಾರ್ದು. ಪೇಪರ್ 1 ಆ್ಯಂಡ್ ಪೇಪರ್ 2 100 ಅಥವಾ 200 ಸೀಟ್ಸ್ಗಳಿಗೆ ಲಕ್ಷಗಟ್ಟಲೆ ಅಭ್ಯರ್ಥಿಗಳು ಪೈಪೋಟಿ ಮಾಡುವಂಥ ಸಂದರ್ಭದೊಳಗೆ, ಕಾಂಪೀಟ್ ಮಾಡುವಂಥ ಸಂದರ್ಭದೊಳಗೆ ಎಲ್ಲರೂ ಜನರಲ್ ಸ್ಟಡೀಸಿಗೆ ಸೇಮ್ ಸೋರ್ಸಸನ್ನು ಓದ್ತಾರೆ. ಅವಕಾಶ ಇರೋದು ನಿಮ್ಮ ಪೇಪರ್ 1ನಲ್ಲಿ ಮಾತ್ರ. ನೀವು ಹೆಚ್ಚಿನ ಪರಿಣಾಮಕಾರಿ ಮಾರ್ಕ್ಸ್ ಆ್ಯಂಡ್ ರೈಟಿಂಗನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಇಲ್ಲಿ ಮಾತ್ರ ಅವಕಾಶ ಇದ್ದಂಗೆ. ಸೇಮ್ GS ಟಾಪಿಕ್ಸನ್ನು ಎಲ್ಲರೂ ಓದ್ತಾರೆ ಪೇಪರ್ 2ಗೆ. ಅಂದರೆ ಅಲ್ಲಂತೂ ಪ್ರೀರಿಕ್ವಿಸಿಟ್ ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ, ಸೈನ್ಸ್, ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್ ನೀವು ಮಾಡೇ ಮಾಡ್ತೀರಿ. ಅಟ್ ಪಾರ್ ಮ್ಯಾಕ್ಸಿಮಮ್ ಸೇಮ್ ಸೋರ್ಸಸ್ಸೇ ಆಗ್ತವೆ. ಆದರೆ ನೀವೇನು ಎಸೆ ಬರೀಬೇಕಲ್ಲ, ಮೇನ್ ಕಂಟೆಂಟ್ ಫಾರ್ ಎಕ್ಸಾಂಪಲ್ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀರಿ ಡೇಟಾ, ಯಾವ ಟೈಟಲಿಗೆ ಯಾವ ಸೂಕ್ತವಾದಂಥ ಕರೆಂಟ್ ಅಫೇರ್ಸನ್ನು ಆ್ಯಡ್ ಮಾಡ್ತೀರಿ, ಬರವಣಿಗೆಯನ್ನು ಸಿಂಪಲ್ ಸೆಂಟೆನ್ಸಸ್ನಲ್ಲಿ ಹೇಳಬೇಕಾಗಿರೋದನ್ನು ಹೆಂಗೆ ಕಂಪ್ಲೀಟ್ಲಿ ಹೇಳ್ತೀರಿ, ಇದನ್ನು ಈ ಶೈಲಿಯನ್ನು ಕಲ್ತ್ರಿ ಅಂದರೆ ಡೆಫಿನೆಟ್ಲಿ 40ರಿಂದ 42-45 ಮಾರ್ಕ್ಸ್ಗಳ ಏನು ನಿಮ್ಮ ಕೈಗೆ ಬರಬಹುದಲ್ಲ, ಅದು ನಿಮ್ಮ ಕೈಯಲ್ಲಿದ್ದಂಗೆ. ಟ್ರಾನ್ಸ್ಲೇಷನ್ ಇರ್ಬೋದು, ಎಸೆ ಇರಬಹುದು, ಪ್ರೆಸಿ ಇರಬಹುದು, ಅವು ನಿಮ್ಮ ಕೈ ಒಳಗಿನ ಮಾರ್ಕ್ಸ್. ಅವುಗಳನ್ನು ನೀವು ಕೈ ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಡಬೇಡ್ರಿ. ಒಳ್ಳೆಯದಾಗಲಿ. ನೆಕ್ಸ್ಟ್ ಟೆಸ್ಟ್ ಸಿರೀಸ್ ಆ್ಯಸ್ ವೆಲ್ ಆ್ಯಸ್ ನೆಕ್ಸ್ಟ್ ಸೆಷನ್ಸ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತಾರೆ. ನಿಮ್ಮ ಎಂಟೈರ್ ಪ್ರಿಪ್ರೇಷನ್ಸನ್ನು ಟೆಸ್ಟ್ಸ್ಗಳ ಮುಖಾಂತರ ಮಾಡೋದಾಯಿತು ಅಂತಂದರೆ, ಅಂದರೆ ಇದೇನು ನಾವು ಇನ್ನೂ ಕಂಪ್ಲೀಟ್ಲಿ ರೆಡಿ ಆಗಿಲ್ಲ, ನಮಗೆ ಟೈಮ್ ಬೇಕು, ಒಮ್ಮೆ ಓದಿದ ಮೇಲೆ ನಾವು ರೆಡಿ ಆಗ್ತೀವಿ, ಅದು ಒಂದು ರೀತಿ. ಇನ್ನೊಂದು ರೀತಿ ಏನಂದರೆ ಓದ್ತಾ ಆನ್ ಡೈಲಿ ಬೇಸಿಸ್ ನೀವು ಟೆಸ್ಟ್ಗಳನ್ನು ನೀವು ಅಟೆಂಡ್ ಆಗ್ರಿ. ಅಂದರೆ ನಿಮ್ಮ ಹತ್ರನೇ ಕ್ವೆಶನ್ ಪೇಪರ್ ಇತ್ತು ಅಂತಂದ್ರೆ ಆಲ್ರೆಡಿ ಅವುಗಳನ್ನು ಟು ಅ ಗ್ರೇಟ್ ಎಕ್ಸ್ಟೆಂಟ್ ಟೈಮ್ ಹಚ್ಚಿ ಟೈಮ್ ಕಾಂಕರಿಂಗ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಕೆಪಾಸಿಟೀಸ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಅಟೆಂಡ್ ಮಾಡ್ತಾ ಹೋಗ್ರಿ. ಓವರ್ ಆಲ್ ಪ್ರಿಪ್ರೇಷನ್ಸ್ಗಳನ್ನು ವಿತ್ ಟೆಸ್ಟ್ಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ಸ್ ಮಾಡಿರಿ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು.